ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೊಫೆಸರ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತು ಕೂಡ ನೋಡ್ರಿ ನಾವು ರೀಸನಿಂಗ್ನ ಸಿರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಂದರೆ ಕೋಡಿಂಗ್ ಡಿಕೋಡಿಂಗ್ ಹಿಂದಿನ ಕ್ಲಾಸಲ್ಲಿ ಕೋಡಿಂಗ್ ಡಿಕೋಡಿಂಗ್ ಶುರು ಮಾಡಿದ್ವಿ. ಅದರ ನೆಕ್ಸ್ಟ್ ಪಾರ್ಟ್ ನಿನ್ನೆ ಲೆಟರ್ ಸಿರೀಸ್ನ ಯಾವ ಥರ ಮಾಡಬೇಕು, ಟ್ರಿಕ್ ಯಾವ ಥರ ಅಪ್ಲೈ ಮಾಡಬೇಕು, ಆಮೇಲೆ ಕ್ವಶನ್ಸ್ಗಳನ್ನ ಯಾವ ಥರ ಈಸಿ ವೇದಲ್ಲಿ ಸಾಲ್ವ್ ಮಾಡ್ಬೇಕು ಅಂತ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಸೊ ಅದೇ ಥರ ನೆಕ್ಸ್ಟ್ ಪಾರ್ಟ್ ಅಂದರೆ ನಂಬರ್ ಸೀಕ್ವೆನ್ಸ್ ಅಂತ ಬರುತ್ತೆ. ಸೊ ನಂಬರ್ ಸೀಕ್ವೆನ್ಸಲ್ಲಿ ಯಾವ ಥರ ಬರುತ್ತೆ, ಸೊ ನಂಬರ್ ಸಿರೀಸಲ್ಲಿ ಯಾವ ಥರ ಮಾಡೋದು, ಕೋಡಿಂಗ್ ಹೆಂಗೆ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ನೀಟಾಗಿ ನೋಡ್ತಾ ಹೋಗೋಣ. ಓಕೆ, ಅದೇ ಥರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ದು PDF ಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಕೆಳಗಡೆ SSGD ಅಗ್ನಿವೀರ RRB ಗ್ರೂಪ್ ಡಿ ಎಲ್ಲ ಎಕ್ಸಾಮಿನೇಷನ್ಗಳಿಗೆ ನಿಮಗೆ ಪ್ಲೇ ಲಿಸ್ಟ್ ಕೆಳಗಡೆ ಸಿಗ್ತಾ ಹೋಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಎಸ್, ಆ್ಯಕ್ಚುಲಿ ನಿನ್ನೆ ಕೊಟ್ಟಿದ್ನಲ್ರಿ ಕ್ವಶನ್, ಯಾರಾದ್ರೂ ಮಾಡಿದಿರಾ? ಓಕೆ, ಏನು ಕೊಟ್ಟಿದ್ದಾನೆ ನೋಡ್ರಿ ಸರ್. ಕ್ವಶನ್ ಏನು ಕೊಟ್ಟಿದ್ದಾನೆ, ಪ್ರಿಲಿಮ್ಸ್ ಅನ್ನ ಯಾವ ಥರ ಬರೆದಿದ್ದಾನೆ, JWULXRN ಕೊಟ್ಟಾನ. ಹೌದಾ? ನಿಮಗೇನು ಕೇಳಾನ ಸರ್, BROUGHT ಬ್ರಾಟ್ ಅನ್ನ ಕೇಳಿದ್ದಾನೆ. ಎಸ್, ನಮಸ್ತೆ ಪ್ರಿಯಾಂಕಾ, ನಮಸ್ತೆ ಸಿದ್ದರಾಮ್, ನಮಸ್ಕಾರ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನ್ರಿ, ಪ್ಲೇಸ್ ವ್ಯಾಲ್ಯೂ ಬರ್ಕೋರಿ ಸರ್. 16, 18, 5, 12, 9, 13, 19. ಇಲ್ಲಿ ಏನು ಬರುತ್ತೆ, ಜೆ ಅಂದ್ರ 10, 23, 21, 12, 24, 18, 14. ಎಸ್, ಯಾವ ಪ್ಯಾಟರ್ನ್ ಅಪ್ಲೈ ಆಗುತ್ತೆ ಹೇಳ್ರಿ ಸರ್. ಫಸ್ಟ್ ಆಫ್ ಆಲ್ ಏನ್ರಿ, ಫಾರ್ವರ್ಡ್ ಪ್ಯಾಟರ್ನ್ ಚೆಕ್ ಮಾಡೋಣ. 16, 10 -6 ಆಗ್ಯದ. ಸೊ 18, 23 ಏನಾಗ್ಯದ, ಪ್ಲಸ್ 5 ಆಗ್ಯದ. ಹೌದಾ ಸರ್? ಇಲ್ಲಿ -6 ಪ್ಲಸ್ 5, ಇಲ್ಲಿ ಏನಾಗ್ತಿದೆ, ನೋ ವರ್ಕೌಟ್ ಆಗಲ್ಲ ರೀ ಇಲ್ಲಿ. ಹೌದಾ? ಇದು ಅಂತೂ ವರ್ಕೌಟ್ ಆಗಲ್ಲ. ಯಾವುದು? ಫಾರ್ವರ್ಡ್. ನಂತರ ಏನು ಟ್ರೈ ಮಾಡ್ಬೇಕ್ರಿ ಸರ್, ರಿವರ್ಸ್ ಪ್ಯಾಟರ್ನ್. ರಿವರ್ಸ್ ಚೆಕ್ ಮಾಡ್ರಿ ಸರ್. 16 N ಎಷ್ಟು ರೀ, 16 ಇದ್ದು 14 ಆಗ್ಯದ, 19 ಇದು 10 ಆಗ್ಯದ. ನೋ ಸರ್, ಇದು ಕೂಡ ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಉಳಿತೇನ್ರಿ ಸರ್, ಉಳಿತೇನು ಕ್ರಾಸ್ ಚೆಕ್ ಮಾಡಬೇಕು. ಹೌದಾ? ಯಾವ ಥರ ಮಾಡ್ತೀರಿ ಹೇಳಿ ಸರ್? ಫಸ್ಟಿಗೆ 2 ಟ್ರೈ ಮಾಡಿಡ್ರಿ. 16, 23 ಸರ್, ಪ್ಲಸ್ 7 ಈ ಕಡೆ, ಪ್ಲಸ್ 8 ಬರ್ತಾ ಇಲ್ಲ ಸರ್. ಓಕೆ, ಇದನ್ನ ಚೆಕ್ ಮಾಡ್ರಿ. ಎಸ್, ಇಲ್ಲಿ ಬರುತ್ತೆ ನೋಡ್ರಿ. ಇದು ಸರ್, ಇದು ವೆರಿ ಗುಡ್ ಸರ್. ಹೆಂಗ್ರಿ? 16, 21 ಆಗ್ಯದ ಅಂದ್ರೆ ಪ್ಲಸ್ 5 ಮಾಡೋಣ. 18 ಇದು 23 ಆಗ್ಯದ ಅಂದ್ರೆ ಪ್ಲಸ್ 5 ಮಾಡೋಣ. ಸೊ 5 ಇದು 10 ಆಗ್ಯದ ಅಂದ್ರೆ ಪ್ಲಸ್ 5 ಮಾಡೋಣ. ಕ್ಲಿಯರ್? ಅದೇ ಥರ ಇಲ್ಲಿ ನೋಡ್ರಿ ಇದು ಆ್ಯಕ್ಚುಲಿ ನಡಬರ್ಕಿಂದ ನೋಡ್ರಿ ಲಾಜಿಕ್ ಸಿಕ್ಬಿಡ್ತಿದ್. ಯಾಸ್ ಇಟ್ ಇಸ್ ಎಲ್ ನಡಬರ್ಕ್ ಮಿಡಲ್ ಆಗಿ ಸೇಮ್ ಇಟ್ಟಾನ. ನಂತರ ಏನಾಗಿರ್ತದ, ಅಫ್ಕೋರ್ಸ್ ಸರ್ ಇದು ಏನಾಗಿರ್ತದ, ಪ್ಲಸ್ 5 ಸರ್. ಇದು ಏನಾಗಿರ್ತದ, ಪ್ಲಸ್ 5 ಸರ್. ಇದು ಏನಾಗಿರ್ತದ ಸರ್, ಇದೇನಾಗಿರ್ತದ, ಪ್ಲಸ್ 5. ದಟ್ ಮೀನ್ಸ್ ಏನಾಯ್ತ್ರಿ ಇದು, ಸೊ ಕ್ರಾಸ್ ಪ್ಯಾಟರ್ನ ಫಾಲೋ ಆಗ್ತಾ ಇದೆ ಸರ್. ಕ್ರಾಸ್ ಪ್ಯಾಟರ್ನ್ ಸಿಂಪಲ್, ಜೊತೆಗೆ ಪ್ಲಸ್ 5 ಪ್ಯಾಟರ್ನ್ ಆಗ್ತಾ ಇದೆ. ಅದೇ ಅಪ್ಲೈ ಮಾಡಿ ಇಲ್ಲಿ. ಫಸ್ಟ್ ಆಫ್ ಆಲ್ ಸರ್, 2, 18, O ಅಂದ್ರೆ 15, U ಅಂದ್ರೆ 21, G ಅಂದ್ರೆ 7, H ಅಂದ್ರೆ 8, T ಅಂದ್ರೆ 20. ಸೊ ಫಸ್ಟ್ ಆಫ್ ಆಲ್ ಮಿಡಲ್ ಅಂತ ಏನಾಗಿರ್ಬೇಕ್ರಿ, ಸೇಮ್ ಅದೇ ಬಂದಿರ್ಬೇಕು, ಯಾಕಂದ್ರೆ 21. ಹೌದಾ? ಸಿಂಪಲ್ ನೋಡ್ರಿ, ಅದು ಆಪ್ಷನ್ ಯಾವ್ದು ಅದ ಅದೇ ಆಗಿರ್ತದ ಆನ್ಸರು. ಸಿಂಪಲ್. ಓಕೆ, ಸೊ ಎನಿವೆ, ಸೊ ನಂತರ ಏನು ಮಾಡ್ಬೇಕ್ರಿ ಸರ್, B 2 + 5 ಅಂದ್ರೆ ಏನಾಗುತ್ತಪ್ಪ ಸರ್, 7 ಆಗುತ್ತಾ. ಓಕೆ, ಇದು ಅಂತೂ 21 ಕ್ಯಾರಿ ಆಗ್ಬೇಕು. ಇವು ಬರ್ತೀನಿ ರೀ. ನಂತರ ಇದು ಏನಾಗಿರ್ತದ ಸರ್, 15 ಆಗಿರ್ತದ್ರಿ. ಸಾರಿ, 15ದಾಗ ಪ್ಲಸ್ 5 ಅಂದ್ರೆ ಎಷ್ಟಾಗುತ್ತಾ, 20 ಆಗಿರ್ತದ. ಇದ್ರಾಗ ಪ್ಲಸ್ 5 ಅಂದ್ರೆ ಎಷ್ಟಾಗಿರ್ತಾರೆ, 23. ಅದೇ ಥರ ಇಲ್ಲಿ ನೋಡ್ರಿ, G 7ದಾಗ ಪ್ಲಸ್ 5 ಅಂದ್ರೆ ಎಷ್ಟಾಗಿರ್ತದೆ, 12 ಆಗಿರ್ತದೆ ಸರ. ಇಲ್ಲಿ ನೋಡ್ರಿ 20 ಏನಾಗಿರ್ತದೆ, ಪ್ಲಸ್ 5 ಅಂದ್ರೆ 25 ಸರ್. ಇದ್ರಾಗ ಪ್ಲಸ್ 5 ಅಂದ್ರೆ ಎಷ್ಟಾಗಿರ್ತದೆ, 13 ಆಗಿರ್ತದೆ. ಸಿಂಪಲ್ ಹಾಕ್ರಿ. ವ್ಯಾಲ್ಯೂ ಏನು ಬರುತ್ತೆ ಸರ್, T 23 ಅಂದ್ರೆ W, 7 ಅಂದ್ರೆ G, 25 ಅಂದ್ರೆ Y, 13 ಅಂದ್ರೆ M, 12 ಅಂದ್ರೆ L. ಸೊ ಆನ್ಸರ್ ಏನು ಬರಬೇಕು, TWGUYML ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನಮಸ್ತೆ. ಕ್ಲಿಯರ್ ರೀ? ಕ್ರಾಸ್ ಮಲ್ಟಿಪ್ಲಿಕೇಶನ್, ಕ್ರಾಸ್ ಪ್ಯಾಟರ್ನ್ ನಮ್ಮ ಫಾಲೋ ಆಗ್ತಾ ಇದೆ. ಓಕೆ, ಇದೊಂದು ಕ್ವಿಕ್ ಆಗಿ ಮಾಡಿ ಸರ್. ರೀಸನ್ ಅನ್ನ XBOKLP ಅಂತ ಬರೆದರೆ, ಪಬ್ಲಿಕ್
ಪಬ್ಲಿಕ್ ಅನ್ನ ಯಾವ ತರ ಬರೀತೀರಿ? ಫಸ್ಟ್ ನಂಬರ್ ಬರ್ಕೋರಿ ಸರ್ 18 5 1 19 15 14. ಎಕ್ಸ್ ಅಂದ್ರೆ 24 2 15 11 12 16. ಪ್ಯಾಟರ್ನ್ ಚೆಕ್ ಮಾಡಿ ಏನಾಗುತ್ತೆ ಸರ್? ಫಾರ್ವರ್ಡ್ ಚೆಕ್ ಮಾಡ್ಕೋರಿ ಫಸ್ಟ್. ಸರ್ 18 ಪ್ಲಸ್ 24 ಅಂದ್ರೆ ಸರ್ ಪ್ಲಸ್ 6 ಆಗ್ಯದ. 5 ಇಂದ್ರೆ 2 ಅಂದ್ರೆ -3 ಆಗ್ಯದ. ನೋ ಫಾರ್ವರ್ಡ್ ಪ್ಯಾಟರ್ನ್ ಅಂತೂ ಮೇಂಟೈನ್ ಆಗ್ತಿಲ್ಲ. ನೆಕ್ಸ್ಟ್ ಕ್ರಾಸ್ ಚೆಕ್ ಮಾಡ್ರಿ ಸರ್ 18 16 -2 ಆಗ್ಯದ. 14 ದಿನ 24 ಅಂದ್ರೆ +10 ಆಗ್ಯದ. ವರ್ಕೌಟ್ ಆಗ್ತಿಲ್ಲಲ್ರಿ, ಹೌದಾ? ನೆಕ್ಸ್ಟ್ ಏನ್ ಮಾಡ್ರಿ, ಕ್ರಾಸ್ ಚೆಕ್ ಮಾಡಿ ನೋಡ್ತೀರಾ ಸರ್ 18 ದಿಂದ ಇದು ಆಗುತ್ತೆ ನೋಡ್ರಿ ಕ್ರಾಸು. ಸರ್ 18 ದಿಂದ 15 ಅಂದ್ರ -3 ನೋಡ್ರಿ. 5 ಒಂದ್ರೊಳಗಡೆ -3 ಅಂದ್ರ ನೋಡ್ರಿ ಇದು ಕೂಡ -3 ಆಗ್ಯದ. ಸರ್ ಇದು ನೋಡ್ರಿ 5ರಾಗ 2 ಬಂದಂದ್ರ ಸರ್ -3 ಕ್ರಾಸ್ ಓಪನ್ ಆಗ್ಯದ್ರಿ. ಎಸ್ ಅದೇ ತರ ನೋಡ್ರಿ ಇಲ್ಲಿ 19 ಇದು 16 ಆಗ್ಯದಂದ್ರ ಸರ್ -3 ಮಾಡ್ಯಾನ. 14 ಇದ್ದಿದ್ದು 11 ಆಗ್ಯದಂದ್ರ -3 ಮಾಡ್ಯಾನ. 15 ಇದ್ದಿದ್ದು 12 ಆಗ್ಯದಂದ್ರ -3. ದ್ಯಾಟ್ ಮೀನ್ಸ್ -3 ಪ್ಯಾಟರ್ನ್ ವಿತ್ ಕ್ರಾಸ್ ಪ್ಯಾಟರ್ನ್ ಮೇಂಟೈನ್ ಆಗತ್ತದ ವಿತ್ -3. ಅದೇ ತರ ಅಪ್ಲೈ ಮಾಡಿ ಇಲ್ಲಿ ಸರ್ ಪಿ ಅಂದ್ರೆ 16, ಯು ಅಂದ್ರೆ 21, ಬಿ ಅಂದ್ರೆ 2, ಎಲ್ ಅಂದ್ರೆ 12, 9 3. ಎಸ್ ಫಸ್ಟ್ ಆಫ್ ಆಲ್ ಏನ್ರಿ ಸರ್ ಕ್ರಾಸ್ ಪ್ಯಾಟರ್ನ್. ಬಿ 2 ಅಂದ್ರ ಬಿ ಒಳಗಡೆ 2 ಒಳಗಡೆ -3 ಮಾಡಿದ್ರೆ ಏನಾಗತ್ರಿ ಸರ್ -1 ದ್ಯಾಟ್ ಮೀನ್ಸ್ ಏನಾಗತ್ರಿ 26 ಕೂಡಿಸ್ರಿ ಇದ್ರಾಗ ಸರ್ ಏನ್ ಬರ್ತದ 25 ಬಂದಿರುತ್ತೆ. ಸಿಂಪಲ್ ಕ್ಲಿಯರಾ? ಯಾರಿಗ ಅರ್ಥ ಆಗತ್ತಿಲ್ಲ ನೋಡ್ರಿ ಏನ್ ಮಾಡಿದಾನ ನೋಡ್ರಿ. 2 -3 ಅಂದ್ರೆ ಎಷ್ಟು ಬರ್ತದ ಸರ್ -1 ಬರ್ತದ. -1 ಯಾವಾಗ್ಲೂ ನೆಗೆಟಿವ್ ಬಂದಾಗ ಏನ್ ಹೇಳಿ ಇದಕ್ಕೆ 26 ಕೂಡಿಸ್ಬಿಡ್ರಿ ಅಂದ್ರೆ ಏನ್ ಬರ್ತದ ಸರ್ ಇದು 25 ಬರುತ್ತೆ. ಸರ್ ಪಿ ಅಂದ್ರೆ ಎಷ್ಟು 16 ಒಳಗಡೆ -3 ಮಾಡಿದ್ರೆ ಸರ್ 13 ಬರುತ್ತ್ರಿ. ಅದೇ ತರ 21 ಒಳಗಡೆ -3 ಮಾಡಿದ್ರೆ ಎಷ್ಟು ಬರುತ್ತ್ರಿ 18 ಬರುತ್ತೆ. ನಂತರ ನೋಡ್ರಿ ಎಲ್ ಸಿ ಐ. ಎಲ್ ಒಳಗಡೆ -3 ಅಂದ್ರೆ 9, ಸಿ ಒಳಗಡೆ -3 ಅಂದ್ರೆ 0 ನೋಡ್ರಿ. ಎಲ್ಲದ್ರೂ -3 ಆಫರ್ ಅದ. ಸೊ 9ರ 3 ಹೋದ್ರ ಇದು 6. ಸರ್ 25 ಅಂದ್ರೆ ವಾಯು, 18 ಅಂದ್ರೆ ಏನಾಗತ್ರಿ ಸರ್ ಆರ್, 13 ಅಂದ್ರೆ ಎಂ, 0 ಅಂದ್ರೆ ಜಡ್ ಆಗಿರ್ತದ, ಹೌದಾ? ನಂತರ 6 ಅಂದ್ರೆ ಎಫ್, 9 ಅಂದ್ರೆ ಐ. ಸೊ ಆನ್ಸರ್ ಏನ್ ಬರ್ತದ YRMZFI. ಆಪ್ಷನ್ ನಂಬರ್ ಎ ಇಸ್ ರೈಟ್ ಆನ್ಸರ್. -24 -1 ಅರ್ಥ ಆಗ್ತಿಲ್ಲ ರೀ. ಯಾವಾದ್ರಿ 24 ನೋಡ್ರಿ ಮೇಡಮ್. ಬಿ ಇತ್ತಲ್ರಿ ಇಲ್ಲಿ ನೋಡ್ರಿ ಲಕ್ಷ ಕೊಡ್ರಿ. ಬಿ ಇತ್ತಲ್ಲ ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟು 2. ಇದ್ರಾಗ -3 ಮಾಡ್ಬೇಕ್ರಿ. -3 ಮಾಡಿದ್ರೆ ಏನಾಗುತ್ತೆ 2 ಒಳಗೆ -3 ಹೋದ್ರೆ ಎಷ್ಟ್ರಿ -1 ಬರ್ತಿತ್ತು ಆಕ್ಚುಲಿ, ಹೌದಾ? ಇದ್ರ ಬೆಲೆ ಏನ್ ಬರ್ತಿತ್ತು -1 ಅಂದ್ರೆ ಏನ್ರಿ? ನಾನು ನಿಮ್ಗೆ ಏನ್ ಹೇಳಿನಿ ನಿನ್ನೆ, ಈ ತರ ಎ ಬಿ ಸಿ ಇದು 1 2 3 ಆಗಿರ್ತದ. ಇದ್ರ ಹಿಂದೆ ಏನ್ ಬರ್ತದ 0. ಅದು ಯಾವ್ದಾಗಿರ್ತದ ಜಡ್ ಇಂದ ಶುರು ಆಗಿರ್ತದ. ನಂತರ ಯಾವ್ದು -1 ಅಂದ್ ಯಾವ್ದು ಇರ್ತದ ವಾಯ್ ಇರ್ತದ್ರಿ. ಹಿಂಗ್ ನೋಡೋ ಬದ್ಲಿ ನಾ ಏನ್ ಹೇಳಿದ್ದೆ -1 ಬಂದ್ರೆ ಇದ್ರ ಸಿಂಪಲ್ +26 ಮಾಡ್ಬಿಡ್ರಿ ಅಂದ್ರೆ ಎಷ್ಟು ಬರ್ತದೆ 25. ದ್ಯಾಟ್ ಮೀನ್ಸ್ ವಾಯ್ 25 ಬೆಲೆ ಎಷ್ಟು ಇರ್ತದೆ ವಾಯ್ ಇರ್ತದೆ. ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೇವಿ ಇದನ್ನ. ಓಕೆ ಸೂಪರ್. ಓಕೆ ನೆಕ್ಸ್ಟ್ ನೋಡ್ರಿ. ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ, ಪ್ಲೀಸ್ ದಯವಿಟ್ಟು ಇದನ್ನ ಹೋಮ್ವರ್ಕ್ ಮಾಡ್ರಿ. ಓಕೆ ಇದನ್ನ ಕೂಡ ಹೋಮ್ವರ್ಕ್ ಮಾಡ್ರಿ, ನಿಮ್ಗೆ ಬಿಟ್ಟು ಕೊಟ್ಟು ಹೋಗ್ತಿದ್ದೀನಿ. ನಂತರ ಈ ತರ ಪ್ರಶ್ನೆಗಳು ಬರ್ತಾವ್ರಿ. ಸಾರಿ ಎದಕ್ರಿ ವಂಜಾಕ್ಷರಿ ಅವ್ರೆ? ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ಅದ್ರಲ್ಲಿ ಏನಿದೆ. ನೋವರಿ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಓಕೆ ನೆಕ್ಸ್ಟ್ ನೋಡ್ರಿ. ಓಕೆ ಈ ತರ ಪ್ರಶ್ನೆ ಬರ್ತಾವ ಸರ್. ಯಾವ ತರ ಮಾಡ್ಬೇಕಿಂತ ಪ್ರಶ್ನೆಗೆ ನೋಡ್ರಿ. ಇದು ಕೂಡ ಸಿಂಪಲ್ ಅದ, ಬಟ್ ಏನು ಪ್ಯಾಟರ್ನ್ ಅಷ್ಟೇ ಚೇಂಜ್. ಏನಂದ್ರ ಒಂದ್ ಹೇಳ್ತೀನಿ ನಿಮ್ಗ, ಈ ಪದಕ್ಕೂ ಈ ಪದಕ್ಕೂ ಈ ಪದಕ್ಕೂ ಇಂಟರ್ಲಿಂಕಿಂಗ್ ಇರ್ತದ. ಅದನ್ನ ನೀವು ಕಂಡು ಹಿಡಿಬೇಕು ಹೆಂಗ. ಸೊ ನೋಡ್ರಿ HKT ನಂತರ ಏನದ್ರಿ MPY ಅದ, ನಂತರ RUD ಅದ. ನೆಕ್ಸ್ಟ್ ಈ ಪ್ಲೇಸ್ ನಾಗ ಏನ್ ಬರ್ತದ ಕಂಡು ಹಿಡಿಬೇಕು. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಪ್ಲೇಸ್ ವ್ಯಾಲ್ಯೂ ಹಾಕ್ರಿ.
ಆಟೋಮೆಟಿಕ್ ಆನ್ಸರ್ ಬರ್ತದೆ. ಎಚ್ ಅಂದ್ರೆ ಎಷ್ಟು 8, ಕೆ ಅಂದ್ರೆ 11, ಟಿ ಅಂದ್ರೆ 20, ಎಂ ಅಂದ್ರೆ ಎಷ್ಟು 13, ಪಿ ಅಂದ್ರೆ ಎಷ್ಟಪ್ಪ 16, ವಾಯ್ ಅಂದ್ರೆ ಎಷ್ಟು 25, ಆರ್ ಅಂದ್ರೆ ಎಷ್ಟು 18, ಯು ಅಂದ್ರೆ 21, ಡಿ ಅಂದ್ರೆ 4. ಓಕೆ, ನಾನು ನೋಡ್ರಿ ಹೆಂಗ್ ಮಾಡ್ತೀನಿ, 8ಇಂದ 13 ಆಗ್ಯದ, ಏನ್ ಯೂಸ್ ಮಾಡೋಣ +5 ಮಾಡೋಣ. ಸರ್ 11 ಇದ್ದಿದ್ದು 16 ಯೂಸ್ ಮಾಡೋಣ, +5 ಮಾಡೋಣ. ಸರ್ 20 ಇದ್ದಿದ್ದು 25 ಆಗ್ಯದ ಅಂದ್ರೆ +5. ನೋಡ್ರಿ ಲಾಜಿಕ್ ಸಿಕ್ತಾ. ಅದೇ ತರ ಇಲ್ಲಿ ಚೆಕ್ ಮಾಡ್ರಿ, ಸರ್ 13 ಇದ್ದಿದ್ದು 18 ಆಗ್ಯದ ಅಂದ್ರೆ +5 ಮಾಡೋಣ, 16 ಇದ್ದಿದ್ದು 21 ಆಗ್ಯದ ಅಂದ್ರೆ +5 ಮಾಡೋಣ. ಸರ್ 25 ಇದ್ದಿದ್ದು 4 ಆಗ್ಯದ, ವಿಚಾರ ಮಾಡ್ರಿ, 25ರ 4 ಕುಡಿಸಿದ್ರೆ ಎಷ್ಟು ಬರ್ತಿತ್ತು 29 ಬರ್ತಿತ್ತು, ಹೌದಾ? ಸೊ ದಟ್ ಮೀನ್ಸ್ ಏನ್ರಿ, 25ರಾಗ 5 ಕುಡಿಸ್ರಿ ಏನಾಗತ್ತ ನೋಡ್ರಿ, ಯಾರಿಗೆ ಅರ್ಥ ಆಗತ್ತಿಲ್ಲ. 25ರಾಗ 5 ಕುಡಿಸಿ ಸರ್ 30 ಬರ್ತದ್ರಿ ಅನ್ಬೋದಾ? ನಾ ಏನ್ ಹೇಳಿದ್ದೆ, ಪ್ಲಸ್ ಇದ್ದಾಗ ಡಿವೈಡೆಡ್ ಬೈ 26 ಮಾಡ್ರಿ, 26 ಒಂದ್ಲೇ 26, ಆನ್ಸರ್ ಏನ್ ಬರ್ತದ 4, ಅದನ್ನೇ ಇಲ್ಲಿ ಇಟ್ಕೊಂಡ್ರಿ 4. ದಟ್ ಮೀನ್ಸ್ ಲಾಜಿಕ್ ಏನ್ ಯೂಸ್ ಮಾಡೋಣ, +4 ನ ಲಾಜಿಕ್ ಯೂಸ್ ಮಾಡೋಣ. ಅಂದ್ರೆ ನೀವು ಕೂಡ ನೆಕ್ಸ್ಟ್ 18ದಾಗ ನೋಡ್ರಿ, ನೆಕ್ಸ್ಟ್ ಏನ್ ಬರ್ಬೇಕು, +5 ಅಂದ್ರ ಸರ್ 23 ಬರ್ಬೇಕು. ನಂತರ 21ರಾಗ +5 ಅಂದ್ರೆ ಎಷ್ಟು ಬರ್ತದ 26 ಬರ್ತದ. ಸರ್ 4ರೊಳಗ +5 ಅಂದ್ರ ಏನ್ ಬರ್ತದಪ್ಪ ಸರ್ 9 ಬರ್ತದ. ನನಗೆ ಹೇಳ್ರಿ, 23 ಅಂದ್ರ ಡಬ್ಲ್ಯೂ, 26 ಅಂದ್ರೆ ಏನಾಗುತ್ತ ಜೆಡ್, 9 ಅಂದ್ರ ವಾಯ್. ಆನ್ಸರ್ ಏನ್ ಬರ್ತದ WZI ಇಸ್ ರೈಟ್ ಆನ್ಸರ್. ಶ್ರೀಮತಿ ಅವರೇ, 25ರಾಗ +5 ಮಾಡಿದ್ರೆ 30 ಬರ್ತಿತ್ತಲ್ರಿ. 30 ಲೆಟರ್ ಅದಾವನ್ರಿ ನಿಮ್ ಕಡೆ, 30 ಲೆಟರ್ ಅದಾವ. ಇರುವೆ ಇಂಗ್ಲಿಷ್ ಅಕ್ಷರಗಳು ಎಷ್ಟು 26. ಅದಕ್ಕೆ ಏನ್ ಮಾಡ್ಬೇಕತ್ತ, ಹಿಂಗ್ ಬಂದಾಗ 26ಲೆ ಭಾಗಾಕಾರ ಮಾಡ್ರಿ. 26 ಒಂದ್ಲೆ 26, ಶೇಷ ಎಷ್ಟು ಉಳಿತು 4, ಅದನ್ನೇ ಯೂಸ್ ಮಾಡೋಣ. ನಿಮ್ಗೆ ಅಷ್ಟು ತಿಳಿಲಿಲ್ಲ ಅಂದ್ರ ಸಿಂಪಲ್ ನೋಡ್ರಿ, ನಿಮ್ಮ ಪದಗಳ ಒಳಗೆ ಏನದ XYZ ಇದೆ, ಅಷ್ಟು 24ನೇದು, 25ನೇದು, 26ನೇದು, ಹೌದಾ? ಜಡ್ ಆಗಣ ಏನ್ ಬರ್ತದ ನೆಕ್ಸ್ಟ್ ABC ಕಂಟಿನ್ಯೂ ಆಗಿರ್ತದ. ಅಂದ್ರೆ 27, 28, 29, 30 ಹಿಂಗ್ರಿ. ಈಗೇನದ, ಸೊ 25 ಯಾವ್ದು ಅಕ್ಷರ ವಾಯ್ ಅದ, ಇದ್ರಾಗ 1, 2, 3, 4, 5 ಹೋದ್ರೆ ಯಾವ ಪದ ಬರ್ತದ 30. ಸಿಂಪಲ್. ಓಕೆ, ಕ್ಲಿಯರ್ ಆಯ್ತ್ರಿ ಈ ತರ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ, ಬೇಗ ಮಾಡಿ ಆನ್ಸರು. ಸರ್ AQJP ಇದೆ, ನಂತರ FLOK ಇದೆ, ನಂತರ KGTF ಇದೆ. ಬೇಗ ನೋಡ್ರಿ, ನಂಬರ್ ಹಾಕೋರಿ. ಸರ್ 1, 17, 10, 16 ರೀ. 6 L ಅಂದ್ರೆ 12, O ಅಂದ್ರೆ 15, K ಅಂದ್ರೆ 11, K ಅಂದ್ರೆ 11, 7, 26. ಲಾಜಿಕ್ ಚೆಕ್ ಮಾಡ್ರಿ. 1 ಇದ್ದಿದ್ದು 6 ಅಂದ್ರ ಸರ್ +5 ಆಗ್ಯದ. ಸರ್ 17 ಇದ್ದಿದ್ದು 12 ಆಗ್ಯದ. ನೋಡ್ರಿ ಚೆಕ್ ಮಾಡ್ರಿ ಕಾನ್ಸೆಪ್ಟು. 17 ಇದ್ದಿದ್ದು 12 ಆಗ್ಯದ ಅಂದ್ರ -5 ಆಗ್ಯದ. 10 ಇದ್ದಿದ್ದು 15 ಆಗ್ಯದ ಅಂದ್ರ +5 ಆಗ್ಯದ. ಸರ್ 16 ಇದ್ದಿದ್ದು 11 ಆಗ್ಯದ ಅಂದ್ರ -5 ಆಗ್ಯದ. ಸಿಂಪಲ್ ನೋಡ್ರಿ, ಏನು ಲಾಜಿಕ್ ಏನ್ ಸಿಕ್ತು, +5 -5 ಮಾಡ್ಯಾತನ. ಅಂಡರ್ಸ್ಟ್ಯಾಂಡ್ ಆಯ್ತಾ ಸರ್? ಅದೇ ತರ ಇಲ್ಲಿ ಚೆಕ್ ಮಾಡಿ ನೋಡ್ರಿ, ಬೇಕಿದ್ರ 6 ಇದ್ದಿದ್ದು 11 ಆಗ್ಯದ ಅಂದ್ರ +5 ಮಾಡೋಣ, 12 ಇದ್ದಿದ್ದು 7 ಆಗ್ಯದ ಅಂದ್ರ -5 ಮಾಡೋಣ, 15 ಇದ್ದಿದ್ದು 20 ಆಗ್ಯದ ಅಂದ್ರ +5 ಮಾಡೋಣ, 11 ಇದ್ದಿದ್ದು 6 ಆಗ್ಯದ ಅಂದ್ರ -5 ಮಾಡೋಣ. ನೆಕ್ಸ್ಟ್ ಏನ್ರಿ ಸರ್, ನೀವು ಇದಕ್ಕೆ +5 ಮಾಡ್ರಿ, ಸರ್ ಎಷ್ಟು 16 ಬರ್ತದ್ರಿ. ನಂತರ -5 ಮಾಡ್ರಿ, ಸರ್ 2 ಬರ್ತದ್ರಿ. ಸರ್ ನಂತರ +5 ಮಾಡ್ರಿ 25 ಬರ್ತದ್ರಿ. ಸರ್ ನಂತರ -5 ಮಾಡ್ರಿ 1 ಬರ್ತದ. ಕ್ಲಿಯರ್ ಸರ್? P 2 ಅಂದ್ರೆ B, 25 ಅಂದ್ರೆ Y, 1 ಅಂದ್ರೆ A. ಸೊ ಆನ್ಸರ್ ಏನ್ ಬರ್ತದ PBYA. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಗ್ತಿದೆ ನಾ ಕ್ವಶನ್ಸ್ಗಳು? ನಂತರ ನೋಡ್ರಿ, ಈ ತರನು ಕ್ವಶನ್ಸ್ ಕೇಳ್ತಾನೆ. ನಂತರ ಇದರಲ್ಲಿ ಆಡ್ ಆನ್ ಔಟ್ ಅಂತ ಬರುತ್ತೆ. ನೆಕ್ಸ್ಟ್ ಈ ಟೈಪ್ ಕ್ವಶನ್ಸ್ ಅಂದ್ರೆ ಏನ್ರಿ, ವಿಷಮವಾದದ್ದನ್ನು ಆಯ್ಕೆ ಮಾಡಿ. ಓಕೆ, ನನಗೆ ಹೇಳ್ರಿ, ನೋಡ್ರಿ ಜಸ್ಟ್ ಆಪ್ಷನ್ಗಳು ಅದಾವ, ಇದ್ರಾಗ ಹೇಳಿ. ಏನ್ ಸರ್ ಸಿಂಪಲ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ, ಯಾವ್ದು ಆನ್ಸರ್ ಆಗ್ಬೋದು ಹೇಳಿ ಸರ್? ಆಪ್ಷನ್ ನೋಡ್ರಿ, E1 ಅದ, G1 ಅದ,
ಕೆ ಒಂದದ ಎಮ್ ಅದ. ಇದ್ರಾಗ ಯಾವ್ದು ಆನ್ಸರ್ ಅಂದ್ರೆ ಆಡ್ ಆನ್ ನೋಟ್ ಅಂದ್ರೆ ಇದ್ರಾಗ ವಿಷಮ ಅಂದ್ರೆ ಇದ್ರಾಗ ಇಡೀ ಗುಂಪಿಗೆ ಸೇರದ ಪದ ಅಂತ ಅರ್ಥ ರೀ. ಇದ್ರದ ಅರ್ಥ ಹೇಳ್ಬೇಕಂದ್ರೆ ಯಾವ ತರ ಏನಾಗುತ್ತೆ ಹೇಳ್ರಿ ಯಾರ ಆನ್ಸರ್? ವೆರಿ ಗುಡ್. ಸೊ ಆನ್ಸರ್ ಏನಾಗಿರ್ತದೆ ಈ ಕಾರಣ ಓವೆಲ್ಸ್. ಅರ್ಥ ಮಾಡ್ಕೋರಿ. ಓವೆಲ್ಸ್ ಅಂದ್ರೆ ಏನ್ರಿ? ಸ್ವರ. ಇಂಗ್ಲಿಷ್ ಅಕ್ಷರಗಳಲ್ಲಿ ಸ್ವರ ಅಕ್ಷರಗಳು ಏನು? ಎ ಇ ಐ ಓ ಇವು ಇರ್ತದಲ್ರಿ. ಎಸ್, ಇವಕ್ಕೆ ಏನಂತಾರ? ಸೊ ಸ್ವರಗಳು. ಉಳಿದಿದ್ದೆಲ್ಲ ಏನಾಗಿರ್ತಾವ? ವ್ಯಂಜನಗಳು ಇರ್ತಾವ. ಸಿಂಪಲ್. ಹಾಗಾಗಿ ಆನ್ಸರ್ ಏನಾಗುತ್ತ? ಈ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈ ಕಾರಣ ಉಳಿದಿದ್ದೆಲ್ಲ ಏನದವ್ರಿ? ವ್ಯಂಜನಗಳದ. ಇದು ಒಂದೇ ಏನದ? ಸ್ವರ ಅದ. ಹಾಗಾಗಿ ಆನ್ಸರ್ ಇದು ಆಗುತ್ತಾ. ಈ ತರ ತಲೆಯಾಗಿಟ್ಟವ್ರ ಕ್ವಶನ್. ನಂತರ ಈ ತರ ನೋಡ್ರಿ, ನೆಕ್ಸ್ಟ್ ಈ ತರ ಕ್ವಶನ್ ಬರ್ತಾವಲ್ರಿ. ಏನಿಲ್ರಿ, ಇದ್ರದ್ದು ಎಚ್ ಟಿ ಇದು ಡಿಫ್ರೆನ್ಸ್ ನೋಡ್ತಾ ಹೋಗ್ರಿ. ಎಲ್ಲಾ ಕಡೆ ಸೇಮ್ ಮೆಂಟನ್ ಆಗಿರ್ಬೇಕು, ಒಂದ್ ಕಡೆ ಮಿಸ್ ಆಗಿರ್ತದ. ಅದೇ ಆನ್ಸರ್ ಆಗಿರ್ತದ. ಹೆಂಗ್ರಿ ಸರ? ಎಚ್ ಟಿ, ಆಮೇಲೆ ಬಿ ಎನ್ ಅದ, ಆಮೇಲೆ ಸಿ ಎನ್ ಅದ, ಡಿ ಪಿ ಅದ. ನೋಡ್ರಿ ನಂಬರ್ 8 ಇಲ್ಲಿ 8 ಅದ, 20. ಇದ್ರ ಮಧ್ಯದ ವ್ಯತ್ಯಾಸ ಎಷ್ಟದ ಸರ್? 8 ಅದ್ರಿ. ಸಾರಿ 12 ಅದ. ಹೌದಾ? ಅದೇ ತರ ಬಿ ಅಂದ್ರೆ 2, 14. ಎನ್ ಅಂದ್ರ ಇದ್ರ 2 ಕಡೆ ವ್ಯತ್ಯಾಸ ಎಷ್ಟದ ಸರ್? ಇಲ್ಲಿ ಕೂಡ 12 ಅದ. ಸರ್ ಸಿ ಅಂದ್ರೆ ಎಷ್ಟು? 3. ಎನ್ ಅಂದ್ರೆ ಎಷ್ಟು? 14. ನನಗೆ ಹೇಳ್ರಿ, 14 3 ಕಳೆದ್ರೆ ಎಷ್ಟು? 11 ಬರತ್ತದ. ಇಲ್ಲಿ ನೋಡ್ರಿ ಸರ್ 16 ಇದ್ರದ್ದು 4, 16 4 ಹೋದ್ರೆ 12. ಅದ್ರ ಡಿಫ್ರೆಂಟ್ ಯಾವ್ದದ? ಸೊ ಇದು ಅದಾರ. ಸೊ ಆನ್ಸರ್ ಏನಾಗಿರ್ತದ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕೆ ಎಂ ಓ ನಂತರ ಪಿ ಆರ್ ಟಿ. ಇದ್ರಾಗ ಯಾವ್ದು ಡಿಫ್ರೆನ್ಸ್ ಅದ ಚೆಕ್ ಮಾಡ್ಬೇಕು. ಎಚ್ ಜೆ ಎಚ್ ಎಫ್ ವೈ ಎ ಸಿ. ಏನ್ರಿ ಸಿಕ್ಕ್ರಿ ಲಾಜಿಕ್ಕು? ಸರ್ ಕೆ ಅಂದ್ರೆ ಎಷ್ಟ್ರಿ? 11. ಇದು ಎಷ್ಟ್ರಿ? 13. ಓ ಅಂದ್ರೆ 15. ಓಕೆ. ಪಿ ಅಂದ್ರೆ 16, 18, 20. ಓಕೆ. ಅದೇ ತರ ಜೆ ಅಂದ್ರೆ ಎಷ್ಟ್ರಿ? 10. ಇದು 8. ಇದು ಎಷ್ಟಾಗತ್ರಿ? 6. ಅದೇ ತರ ವಾಯ್ ಅಂದ್ರೆ ಎಷ್ಟು? 25, 1. ಸಿ ಅಂದ್ರೆ ಎಷ್ಟ್ರಿ? 3. ಏನಾಗುತ್ತೆ ಹೇಳ್ರಿ ಸರ್? 11 ಇದು 13 +2 ಆಗ್ಯದ. ಇಲ್ಲಿ +2 ಆಗ್ಯದ. ಸರ್ ಇಲ್ಲಿ ಸರ್ ಇದು +2 ಆಗ್ಯದ. ಇಲ್ಲಿ ಕೂಡ +2 ಆಗ್ಯದ. ಸರ್ ಇಲ್ಲಿ ಸರ್ -2 ಆಗ್ಯದ. ಇಲ್ಲಿ -2 ಆಗ್ಯದ. ಇಲ್ಲಿ 25 ಇದ್ದಿದ್ದು +2 ಆಗ್ಯದ. ಇಲ್ಲಿ ಕೂಡ +2 ಆಗ್ಯದ. ಬಟ್ ಮೈನಸ್ ಆಗಿದ್ದು ಜೋಡಿ ಯಾವ್ದಂದ್ರೆ ಇದು ಒಂದೇ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ನಂಬರ್ ಕೋಡಿಂಗು. ಏನ್ ಸರ್ ಇದು ನಂಬರ್ ಕೋಡಿಂಗು? ಯಾವ ತರ ನೋಡ್ರಿ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ. ನಂಬರ್ ಕೋಡಿಂಗ್ದಾಗ ಮ್ಯಾಟ್ರ್ ಆಗೋದು ಪ್ಲೇಸ್ ವ್ಯಾಲ್ಯೂಗಳು ಭಾಳ ಇಂಪಾರ್ಟೆಂಟ್. ನೆನಪಿಟ್ಟೋರಿ. ಕ್ಲಿಯರ್? ಸೊ ಯಾವುದು ಎ ಬಿ ಸಿ ಡಿ ಏನ್ ಹೇಳಿ ಪ್ಲೇಸ್ ವ್ಯಾಲ್ಯೂ ಅದು ಮ್ಯಾಟ್ರ್ ಆಗುತ್ತೆ. ನಂತರ ನೋಡ್ರಿ ಏನೇನ್ ಬರ್ತಾವ ಇದ್ರಾಗ, ಏನೇನ್ ಚೆಕ್ ಮಾಡ್ಬೇಕಾಗತ್ತ? ಓವೆಲ್ಸ್, ಕಾನ್ಸೋನೆಂಟ್ ಅಂದ್ರ ಸ್ವರಗಳು ಮತ್ತು ವ್ಯಂಜನಗಳ ಮ್ಯಾಲೂ ಬರ್ತದ. ಲಾಜಿಕ್ ಅಪ್ಲೈ ಮಾಡ್ಬೇಕಾಗತ್ತ. ನಂತರ ಏನ್ರಿ ಸರ್, ಈ ಪ್ಲೇಸ್ ವ್ಯಾಲ್ಯೂನ ಕೆಲವೊಮ್ಮೆ ಕೂಡಿಸಿರ್ತಾನ, ಕೆಲವೊಮ್ಮೆ ಕಳೆದಿರ್ತಾನ, ಕೆಲವೊಮ್ಮೆ ಗುಣಾಕಾರ ಮಾಡಿರ್ತಾನ. ಏನ್ ಸರ ನೋಡೋಣ, ಕ್ವಶನ್ ಮುಖಾಂತರ ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ಸಪೋಸ್ ನೋಡ್ರಿ, ಈಗ ಎ ಬಿ ಸಿ ಅದನ್ರಿ. ಹೌದಾ? ಎ ಬಿ ಸಿ ಕೊಟ್ಟು ಏನ್ ಕೊಟ್ಟಿರ್ತಾನೆ? ಇದ್ರ ಬೆಲೆ ಏನಪ್ಪಾ ಅಂದ್ರ 9. ಅದೇ ತರ ನಂತರ ಏನ್ರಿ ಡಿ ಇ ಎಫ್ ಜಿ ಇದ್ರದ್ದು ಬೆಲೆ ಎಷ್ಟತ್ ಕೇಳ್ತಾನ. ಹೆಂಗ? ಫಸ್ಟ್ ನೋಡ್ರಿ ಯಾವ ತರ ಪ್ಲೇಸ್ ವ್ಯಾಲ್ಯೂ ಹೆಂಗ ಅಪ್ಲೈ ಆಗ್ತಾವಂದ್ರ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು? ಸಂಖ್ಯೆಗಳನ್ನ ಎಣಸ್ರಿ. ಎ ಬಿ ಸಿ ಎಷ್ಟು ಅದಾವ? 1 2 3 ಅದಾವ. 3 ಗುಣಾಕಾರ ಏನ್ ಮಾಡ್ಯಾನ? ಎಷ್ಟು ಅದಾವು? 3 3ಲೇ ಮಾಡ್ಯಾನ. ಅದೇ ತರ ಇಲ್ಲಿ ನೋಡ್ರಿ 1 2 3 4 ಎಷ್ಟು ಅದಾವ? 4 ಗುಣಾಕಾರ ಎಷ್ಟು ಸಂಖ್ಯೆ ಅದಾವ? 4. ಅದ್ರ ಆನ್ಸರ್ ಏನ್ ಬರ್ತದೆ? 16. ಈ ತರ ಮುಂದೆ ಲೆಕ್ಕಗಳು ಬರ್ತಾವ್ರಿ. ಕ್ಲಿಯರ್? ಅದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ ಓಕೆ. ಕ್ವಶನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಓಕೆ. ಸೊ ಕ್ವಶನ್ ಮುಖಾಂತರ ಶುರು ಮಾಡೋಣ. ಏನ್ ಕೊಟ್ಟನ್ರಿ? ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ CAT ಅನ್ನ ಏನಂತ ಬರ್ದಾನ? 24. ಆಮೇಲೆ SAD ಅನ್ನ ಏನಂತ ಬರ್ದಾನ ಸರ್? ಅದನ್ನೇ SAD ಅನ್ನು ಕೂಡ ಎಷ್ಟು ಬರ್ದಾನ? 24 ಅಂತ ಬರ್ದಾನ. ಹಾಗಾದ್ರೆ ನಿಮಗೇನ್ ಕ್ಯಾರ? SHE ಅನ್ನ ಯಾವ ತರ ಬರೀಬಹುದು? ಎಸ್, ಈ ತರ ಪ್ರಶ್ನೆ ನೋಡ್ರಿ ಹೆಂಗ್ ಮಾಡ್ರ.
ನೋಡ್ರಿ ಲಕ್ಷ ಕೊಡ್ರಿ, ನಾ ಹೇಳ್ತೀನಿ ನೋಡ್ರಿ ಹೆಂಗ್ ಮಾಡೋಣ. ನೋಡ್ರಿ ನಾ ಹೇಳತ್ತೀನಿ, ಏನ್ ಬಂದು ಇನ್ನು ನಂಬರ್ ಬರಕ್ ಶುರು ಆಗ್ತಾವ, ಯಾವ ತರ ಮಾಡ್ಬೇಕು ಲಕ್ಷ ಕೊಡ್ರಿ. ಓಕೆ ಓಕೆ, ಫಸ್ಟ್ ಆಫ್ ಆಲ್ ನೋಡ್ರಿ ಪ್ಲೇಸ್ ವ್ಯಾಲ್ಯೂ ಬರ್ಕೋರಿ. ಸಿ ಅಂದ್ರೆ ಎಷ್ಟ್ರಿ 3 ಸರ್, ಎ ಅಂದ್ರೆ ಎಷ್ಟ್ರಿ 1 ಸರ್, ಟಿ ಅಂದ್ರೆ ಎಷ್ಟು 20 ಸರ್, ಎಸ್ ಅಂದ್ರೆ ಎಷ್ಟ್ರಿ 19 ರೀ, ಎ ಅಂದ್ರೆ ಎಷ್ಟು 1 ಸರ್, ಡಿ ಅಂದ್ರೆ ಎಷ್ಟು 4, ಅದೇ ತರ ಎಸ್ ಅಂದ್ರೆ ಎಷ್ಟಪ್ಪ 19, ಎಚ್ ಅಂದ್ರೆ ಎಷ್ಟು ಟಿ, ಇ ಅಂದ್ರೆ ಎಷ್ಟು 5. ನನಗೆ ಹೇಳ್ರಿ 3 1 20 ಪ್ಲೇಸ್ ವ್ಯಾಲ್ಯೂ ಅದಾವು, ಇದನ್ನ ಏನು ಮಾಡಿದ್ರೆ 24 ಬರ್ತದ? ನಾ ನೋಡ್ರಿ ಸರ್ ಕೂಡಿಸ್ರಿ, ಅರ್ಥ ಆಗ್ತದ ಸರ್. 20 20 1 ಕೂಡಿಸ್ರಿ 21, 21 3 ಕೂಡಿಸ್ರಿ ಎಷ್ಟು ಬರ್ತದ? 24 ಬರ್ತದ. ಅದೇ ತರ ನೋಡ್ರಿ ಎರಡಕ್ಕೂ ಅಪ್ಲೈ ಆಗ್ಬೇಕು ಮತ್ತು ಲಾಜಿಕ್ ಅದೇ ತರ. 19 1 ಕೂಡಿಸ್ರಿ 20 ಸರ್, 20 4 ಕೂಡಿಸ್ರಿ 24. ಅಂದ್ರ ಏನ್ ಮಾಡ್ಯಾನ ನೀವು, ಪ್ಲೇಸ್ ವ್ಯಾಲ್ಯೂಗಳನ್ನ ಕೂಡಿಸ್ಕೇರಿ ಒಂದು ಕೋಡ್ ಮಾಡ್ಯಾನ. ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಅಲ್ಲ ಆಗ್ತದ? ಹಂಗಂದ್ರ ನೀವು ಏನ್ ಮಾಡ್ರಿ ಇದಕ್ಕೆ ಲಾಸ್ಟಿಗೆ 19 8 ಕೂಡಿಸ್ರಿ ಸರ್, ಎಷ್ಟು ಬರ್ತದ 27, 27 ಪ್ಲಸ್ 5 ಅಂದ್ರೆ ಆನ್ಸರ್ ಏನ್ ಬರ್ತದ 32 ಈಸ್ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸರ್ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಗೇಮ್, ಸರ್ ಗೇಮ್ ಅನ್ನ ಎದ್ರಾಗ 16 ಅಂತ ಬರ್ದಾರ್ರಿ. ಅದೇ ತರ ನೆಕ್ಸ್ಟ್ ಪ್ಲೇಯರ್, ಸರ್ ಪ್ಲೇಯರ್ ಅನ್ನ ಯಾವ ತರ ಬರ್ದಾನ 36 ಬರ್ದಾನ. ಹಂಗಂದ್ರೆ ನಿಮಗೇನು ಕೇಳೋಣ, ಸರ್ ಗ್ರೌಂಡ್ ಅನ್ನ ಯಾವ ತರ ಬರಿಬಹುದು ಕ್ವಶನ್ ಮಾರ್ಕ್. ನೋಡ್ರಿ ಒಂದು ಸೆಕೆಂಡ್ ಯೋಚನೆ ಮಾಡ್ರಿ, ಎಲ್ಲರೂ ಕ್ವಶನ್ ಮಾಡೋಕ್ಕಿಂತ ಮೊದಲ ನನಗೆ ಹೇಳ್ರಿ, ಎಲ್ಲ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡ್ರ ಕೂಡ್ಸಿದ್ರಂತ್ರ ಇಷ್ಟು ಸಂಖ್ಯೆ ಬರಕ್ ಸಾಧ್ಯ ಅನ್ರಿ, ನಾ ಹೆಚ್ಚಿಗೆ ಬರ್ತದ. ಇಮ್ಯಾಜಿನ್ ಮಾಡ್ರಿ, ಯಾಕ ಜಿದ್ ಬೆಲೆ ಇಟ್ಟದ 7 ಅದ, ಎ ಅಂದ್ರೆ ನೋಡಿ ಬರ್ದೇ ಬಿಡ್ತೀನಿ, ಜಿ ಅಂದ್ರೆ ಎಷ್ಟು 7, ಎ ಅಂದ್ರೆ 1, ಎಂ ಅಂದ್ರೆ 13, ಇ ಅಂದ್ರೆ 5. ವಿಚಾರ ಮಾಡ್ರಿ, 7 1 8, 8 13 ಕೂಡಿಸ್ರಿ ಇಲ್ಲೇ 21 ಆಯ್ತು. ಇದು ಅಂತೂ 16 ಅದ ಅಂದ್ರೆ ಕೂಡ್ಸಿದ್ರಂತ್ರ ಕೆಲಸ ಆಗಲ್ಲ. ಒಪ್ತಿರ್ಯಾ? ನನಗೆ ಜಸ್ಟ್ ಥಮ್ಸ್ ಅಪ್ ಮಾಡ್ರಿ ಇಲ್ಲಿ ತನ. ಹೆಂಗ ಅಪ್ರೋಚ್ ಮಾಡ್ಬೇಕು ಅನ್ನೋ ಕ್ವಶನ್ ನಾನು ನಿಮಗೆ ಹೇಳ್ಕೊಡತ್ತೀನಿ. ಹೌದಾ, ಹಿಂದಿನ ಕ್ವಶನ್ದಾಗ ಕೂಡಿಸಿದ್ರಿ ಬಂತ ಆನ್ಸರು, ಬಟ್ ಈ ಕ್ವಶನ್ದಾಗ ನನಗೆ ಹೇಳ್ರಿ, ಸರ್ GAME ಒಂದೇ ತೊಗೊಂಡಿ ನಾ ಕ್ವಶನ್ ಒಂದೇದೇ. ಏನು ಜಿ ಅಂದ್ರ 7 ಅದ, ಎ ಅಂದ್ರೆ ಎಷ್ಟು 1 ಅದ, ಎಂ ಅಂದ್ರ 13, ಇ ಅಂದ್ರ 5. ನೋಡ್ರಿ ಇವೇನ್ರ ಕೂಡಿಸಿದ್ರೆ 16 ಬರ್ತದನ್ರಿ, ಅದಕ್ಕಿಂತ ಹೆಚ್ಚೇ ಬರ್ತದ. ಒಪ್ತಿರೋ ಇಲ್ಲ ಇದನ್ನ ರೀ? ಜಸ್ಟ್ ಥಮ್ಸ್ ಅಪ್ ಮಾಡ್ರಿ ನನಗೆ. ಕೂಡಿಸಿದ್ರ ಎಷ್ಟು ಬರ್ತದ ಸರ್? 7 1 8, 13 8 ಕೂಡಿಸಿದ್ರೆ ಎಷ್ಟಾಗತ್ತ? ಹಾ ಓಕೆ, ಅದು ಅಂತೂ ಆಗಲ್ಲ. ಗುಣಾಕಾರನು ಮಾಡಕ್ಕಾಗಲ್ರಿ. 7 1 7, 13 ಒಳ್ಳೆ 91, ಎಲ್ಲೆಲ್ಲೋ ಹೋಗುತ್ತೆ, ಅದನ್ನೂ ಆಗಲ್ಲ. ಅಂದ್ರ ಇಂಥ ಲೆಕ್ಕಕ್ಕೆ ನೋಡ್ರಿ, ಅವಾಗ ಏನು ಒಂದೇ ಒಂದು ಈ ಕ್ಷಣ ಯೋಚನೆ ಮಾಡ್ರಿ, ಸರ್ ಇದರ ಪ್ಲೇಸ್ ವ್ಯಾಲ್ಯೂನಾಗ ಕೆಲಸ ಆಗಲ್ಲ. ಅರ್ಥ ಆಗತ್ತದ? ಹಾ, ಪ್ಲೇಸ್ ವ್ಯಾಲ್ಯೂಗ ಕೆಲಸ ಆಗಲ್ಲ. ಕಾರಣ ಏನು ಸರ? ಕೂಡ್ಸಿದ್ರಂತರೂ 16 ಅಂತರೂ ಬರಕ್ ಸಾಧ್ಯನೇ ಇಲ್ಲ, ಹೆಚ್ಚೇ ಬರ್ತದ. ಅಂದ್ರೆ ವಿಚಾರ ಮಾಡ್ರಿ, ಅವಾಗ ಏನ್ ಮಾಡ್ಬೇಕು, ನಂಬರ್ಗಳನ್ನು ಹುಡುಕ್ರಿ. ಎಷ್ಟು ಅಕ್ಷರಗಳು ಏಸ್ ಅದಾವು? 1 2 3 4 ಅದಾವ ಸರ. ಅಂದ್ರ ಏನ್ ಮಾಡ್ಯ ನೀವು ಸರ್? 4ರ ವರ್ಗ ಮಾಡ್ಯಾನ, ಆನ್ಸರ್ 16 ತಗೊಂಬಂದಾನ. ಸರ್ ಈ ಟ್ರಿಕ್ ಇದಕ್ಕೂ ಅಪ್ಲೈ ಆಗ್ಬೇಕು, ಮತ್ತೆ ಈ ಲಾಜಿಕ್ ಅಂದ್ರೆ ಮುಂದೆ ಹೋಗ್ಬೇಕು. ಸರ್ ಇಲ್ಲಿ ನೋಡ್ರಿ 1 2 3 4 5 6 ಅದಾವ ಸರ. ಸರ್ 6 ಲೆಟರ್ ಅದಾವ, 6 ವರ್ಗ ಮಾಡ್ಯಾನ್ರಿ, ಆನ್ಸರ್ ಎಟ್ ಬಂದದ 36 ಬಂದದ್ರಿ. ಸೂಪರ್. ಸರ್ ಇಲ್ಲಿ ಕೂಡ ಏನ್ರಿ 1 2 3 4 5 6 ಅದಾವ ಸರ. ಅಂದ್ರೆ ಇಲ್ಲಿ ಕೂಡ 6 ವರ್ಗ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದ 36 ಇಸ್ ರೈಟ್ ಆನ್ಸರ್. ಐ ಹೋಪ್ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಸುಧಾರಣೆ ನಿಮ್ ಕಡೆ 6 6 20 ಇದನ್ರಿ. ಓಕೆ ಡನ್, ಕ್ಲಿಯರಾ, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಓಕೆ ಗುಡ್. ನೆಕ್ಸ್ಟ್ ನೋಡ್ರಿ ಈ ಕ್ವಶನ್ ನೋಡ್ರಿ. ಸರ್ ಏನ್ ಕೊಟ್ಟಾನ್ರಿ? ಸರ್ ಟೆಂಪಲ್. ಓಕೆ, ಟೆಂಪಲ್ ಅಂದ್ರೆ ಏನ್ ಕೊಟ್ಟಾನ? 8 ಕೊಟ್ಟಾನ. ಓಕೆ ಸರ್, ಸನ್
ಸನ್ ಅಂದರೆ ಎಷ್ಟು ಕೊಟ್ಟಾನಪ್ಪ? 2 ಕೊಟ್ಟಾನ ಸರ್. ನಿಮಗೇನು ಕೇಳೋಣ? ಇನ್ನೊಂದು ಕೊಟ್ಟಾನ. ಓಕೆ, ಗೇಮ್. ಗೇಮ್ ಅಂದರೆ ಎಷ್ಟು ಕೊಟ್ಟಾನ್ರಿ? 4 ಕೊಟ್ಟಾನ. ನಿಮಗೇನು ಕೇಳತ್ತಾನ? ಪಬ್ಲಿಕ್. ಸರ್ ಪಬ್ಲಿಕ್ ಅಂದರೆ ಎಷ್ಟು? ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ. ಓಕೆ ಓಕೆ, ಇಟ್ಸ್ ಓಕೆ ಸರ್. ಸೊ ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ ಸರ್, ಪ್ಲೇಸ್ ವ್ಯಾಲ್ಯೂ ಕೂಡಿಸಿದ್ರೆ ಕೆಲಸ ಆಗ್ತದನ್ರಿ. ಯಾಕಂದ್ರೆ ಟಿ ಒಂದೇ 20 ಅದ. ಒಪ್ತೀರಿ ಸರ್? ಟಿ ಒಂದೇ 20 ಅದ. ಇವ್ಕರು ಕೂಡಿಸಿರಂತೂ 50-60 ಮ್ಯಾಲೆ ಹೋಗುತ್ತೆ. ಇವಾಗ ಕೊಟ್ಟಾನ 8. ಪ್ಲೇಸ್ ವ್ಯಾಲ್ಯೂ ಅಂತೂ ಕೆಲಸ ಆಗಲ್ಲ. ಹಿಂಗೆ ಜಡ್ಜ್ ಮಾಡ್ಬೇಕ್ರಿ ಕ್ವಶನ್ಗಳನ್ನ. ಅರ್ಥ ಅಲ್ಲತ್ತದ? ಓಕೆ ಸರ್. ನಂತರ ಏನು ಪ್ಲ್ಯಾನ್ ಮಾಡ್ರಿ ಸರ್? ಎಣಸ್ರಿ ಸಂಖ್ಯೆ. ಅಂದರೆ ಎಷ್ಟು ಲೆಟ್ರ್ ಅದಾವೆ ಎಣಸ್ರಿ? 1 2 3 4 5 6. ಸರ್ 6 ಲೆಟ್ರ್ ಅದಾವು, 8 ಕೊಟ್ಟಾನ. ಚೆಕ್ ಮಾಡೋಣ ನೆಕ್ಸ್ಟ್. ಸರ್ ಇಲ್ಲಿ ರೀ 1 2 3 ಲೆಟ್ರ್ ಕೊಟ್ಟಾನ, 2 ಬರ್ದಾನ. ಇಲ್ಲಿ 4 ಲೆಟ್ರ್ ಕೊಟ್ಟಾನ, 4 ಬರ್ದಾನ. ಇದನ್ನು ವರ್ಕೌಟ್ ಆಗಲ್ತು ಸರ್. ಹೌದಾ? ಒಪ್ತೀರಿ ಸರ್? ಯಾವುದೂ ವರ್ಕೌಟ್ ಆಗಲ್ತು. ಕೆಲವೊಬ್ರು ಎ ಅಂತ ಆನ್ಸರ್ ಮಾಡಿದ್ರು. ಲಾಜಿಕ್ ಹೇಳ್ರಿ ನನಗೆ ಎ ಅಂತ ಅನ್ನೋರು. ದೀಪಾ, ಶೋಭಾ, ಮೀನಾಕ್ಷಿ, ಲಾಜಿಕ್ ಹೇಳ್ರಿ ನನಗೆ. ಯಾರು ಎ ಅಂತ ಕೊಡತ್ತೀರಿ ನನಗೆ ಅವರು ಲಾಜಿಕ್ ಹೇಳ್ರಿ. ಯಾವ ಥರ ಎದಕ್ಕೆ ಕೊಡತ್ತೀರಿ ಯಾರಂತ ಆನ್ಸರು? ಯುವನ್, ಸಿದ್ದರಾಮ್, ನೀವು ಕೂಡ ಹೇಳ್ರಿ. ಈಗೇನು ಆಪ್ಷನ್ ಎ ಕೊಡತ್ತಿರಲ್ಲ, ಲಾಜಿಕ್ ಹೇಳ್ರಿ ನನಗೆ. ಹೆಂಗೆ ಕೊಡತ್ತೀರಿ? ಏನು ಕಂಡು ಹಿಡಿದ್ರಿ? ಓಕೆ, ಮೀನಾಕ್ಷಿ ಅವ್ರಿ 8. ಹೆಂಗೆ ಹೇಳ್ರಿ ಆನ್ಸರ್? ಹೌದಾ? ನಾ ಅಂತೂ ನೋಡ್ರಿ ಪ್ಲೇಸ್ ವ್ಯಾಲ್ಯೂ ಬರಿತಾ ಹೋದ್ರಂತೂ ಕೆಲಸ ಆಗಲ್ಲ ಇದು. ಯಾಕಂದ್ರೆ ಟಿ ಒಂದೇ 20 ಅದ. ನೀವು ಎಷ್ಟ ಕುಡ್ಸೋತ್ತವ್ರಂತೂ ಇದು ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ನಂತರ ಏನ್ರಿ? ಸಂಖ್ಯೆಗಳನ್ನ ಲೆಟ್ರ್ಗಳನ್ನ ಎಣಿಸ್ದೆ. ಇಲ್ಲಿ ಏನು ಬರುತ್ತೋ 6, ಇಲ್ಲಿ 8 ಕೊಟ್ಟಾನ. ಇಲ್ಲಿ 3 ಲೆಟ್ರ್ ಅದಾವ, ಇಲ್ಲಿ 2 ಕೊಟ್ಟಾನ. ಒಂದಕ್ಕೊಂದು ಸಂಬಂಧ ಇಲ್ಲ. ಒಂದು ಅರ್ಥ ಮಾಡ್ಕೋರಿ, ಇಂಥ ಪ್ಲೇಸಿಗೆ ಏನು ಬರ್ತದ? ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸ್. ಸರ್ ಸ್ವರಗಳು, ವ್ಯಂಜನಗಳು ಬರ್ತಾವ ಇಲ್ಲಿ. ಅರ್ಥ ಮಾಡ್ಕೋರಿ. ಹೆಂಗ್ರಿ ಸರ? ನನಗೆ ಹೇಳ್ರಿ, ಟೆಂಪಲ್ನಾಗ ಎಷ್ಟದ ಓವೆಲ್ಸ್? ಸರ್ ಈ ಒಂದು ಎಷ್ಟು? 2 ಓವೆಲ್ಸ್ ಅದಾವ. ಒಪ್ತೀರಿ ಸರ್? ಕಾನ್ಸೋನೆಂಟ್ ಯಾವ? 1 2 3 4. ಸರ್ 4 ಕಾನ್ಸೋನೆಂಟ್ ಅದಾವ. ಅಂದ್ರೆ 2 ಗುಣಾಕಾರ ಮಾಡೋಣ. ಆನ್ಸರ್ ಎಷ್ಟು ಇಟ್ಟಾನ? 8 ಇಟ್ಟಾನ. ಸರ್ ತೆಳಗ್ ನೋಡ್ರಿ, ಇಲ್ಲಿ ಯಾವುದು? ಸರ್ 1 ಅದ್ರಿ. ಯಾವುದು? ಓವೆಲ್ಸ್ ಏನದ್ರಿ ಸರ? ಓವೆಲ್ಸ್ 1 ಅದ್ರಿ. ಕಾನ್ಸೋನೆಂಟ್ ಎಷ್ಟು ಅದಾವ್ರಿ? ಸರ್ ಕಾನ್ಸೋನೆಂಟ್ಸ್ 2 ಅದಾವ್ರಿ. ಅದ್ರ ಗುಣಾಕಾರ ಮಾಡೋಣ. ಸರ್ 1 2 2 ಇಟ್ಟಾನ ಆನ್ಸರು. ಅರ್ಥ ಆಗ್ತಿದನಾ? ನಂತರ ಸರ್ ಟೆಂಪಲ್ 1 2 1 2 3 4 5 6 ಅದಾವಲ್ರಿ. ಅದೇ ಅಲ್ಲಿ ಟೆಂಪಲ್ 6 ಲೆಟ್ರ್, ಪಬ್ಲಿಕ್ 6 ಲೆಟ್ರ್. ಹಂಗಾಗಲ್ಲ, ವರ್ಕೌಟ್ ಹಂಗಾಗಲ್ಲ ಅದು. ಇಲ್ಲಿ ನಾ ಹೇಳತ್ತಿಲ್ಲ, ಲಾಜಿಕ್ ಅರ್ಥ ಮಾಡ್ಕೋರಿ. ಓಕೆ, ಸೊ ಗೇಮ್ನಾಗ ಏನದ? ಓವೆಲ್ಸ್ ಎಷ್ಟು ಅದ? ಸರ್ ಇಲ್ಲಿ 2 ಓವೆಲ್ಸ್ ಅದಾವ್ರಿ. ಆಮೇಲೆ 2 ಕಾನ್ಸೋನೆಂಟ್ಸ್ ಅದಾವ. ಅಂದ್ರೆ ಎಷ್ಟಾಗುತ್ತೆ? 2 2 4 ಮಾಡೋಣ. ಅದೇ ಥರ ಇದ್ರಾಗ ನೋಡ್ರಿ ಸರ್, ಓವೆಲ್ಸ್ ಎಷ್ಟು ಅದ? ಯು 1 ಅದ. ಇನ್ನೊಂದು ಯಾವ್ದದ? ಐ 1 ಅದ. 2 ಓವೆಲ್ಸ್ ಗುಣಾಕಾರ. ಉಳಿದಿದ್ದು ಯಾವುದು? ಪಿ 1 2 3 4. ಅಂದ್ರೆ ಸೊ ಆನ್ಸರ್ ಎಷ್ಟು ಬರ್ತದ? 4 2 8. ಕ್ಲಿಯರಾ? ನೋಡ್ರಿ, ಏನು ನಿಮಗೆ ಲಾಜಿಕ್ ಸಿಗೋವಲ್ ತಂದಾಗ ಮಸ್ಟ್ ಅಂಡ್ ಶುಡ್ ಎದಕ್ಕೆ ಹೋಗ್ರಿ? ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್ಗೆ ಹೋಗ್ರಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಈಗ ನೀವು ಯಾರು ಮೀನಾಕ್ಷಿ ಅವರು ಹೇಳಿದ್ರು. ಹೆಂಗ್ರಿ? ಮೀನಾಕ್ಷಿ ಅವರು ಹೇಳಿದ್ರು ಸರ್ ಟೆಂಪಲ್ 6 ಲೆಟ್ರ್ ಅದಾವ್ರಿ ಸರ, ಪಬ್ಲಿಕ್ನು 6 ಅದಾವ. ಅದಕ್ಕೆ ಅಂತಂದ್ರ ಇಲ್ಲಿ ಸಣ್ಣ ಮೀನಿಂಗ್ ಬೇಕಲ್ರಿ. ಎಲ್ಲದಕ್ಕೂ ಲಾಜಿಕ್, ನೀವು ಏನೇ ಒಂದು ಲಾಜಿಕ್ ತೊಗೊಂಡ್ರಿ ಎಲ್ಲದಕ್ಕೂ ಲಾಜಿಕ್ ಅಪ್ಲೈ ಆಗ್ಬೇಕು. ಡನ್. ನೆಕ್ಸ್ಟ್ ಫಸ್ಟ್ ನೋಡ್ರಿ ಸರ್, ಇಲ್ಲಿ ನೋಡ್ರಿ, ಡೈರೆಕ್ಟರ್ ಅಂದ್ರೆ 35 ಕೊಟ್ಟಾನ. ಸರ್ ಮ್ಯಾನೇಜರ್ ಅಂದ್ರೆ ಎಷ್ಟು ಕೊಟ್ಟಾನ? 34 ಕೊಟ್ಟಾನ. ಸರ್ ಅಸಿಸ್ಟೆಂಟ್ ಅಂದ್ರೆ ಎಷ್ಟು ಕೊಟ್ಟಾನ? 36 ಕೊಟ್ಟಾನ. ನಿಮಗೇನು ಕೇಳತ್ತಾನ? ಸ್ಟಾಫ್. ಸರ್ ಸ್ಟಾಫ್ದು. ಓಕೆ, ಲಾಜಿಕ್ ಚೆಕ್ ಮಾಡ್ರಿ. ಸರ್
ಒಂದು ಇದು ನೋಡ್ರಿ ಕೂಡಿಸಿದ್ರಂತೂ 35 ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಟಿ ಒಂದೇ 20 ಅದ, ಅದ್ರಾಗ 6 1 18 ಇಲ್ಲೇ ಐತ್ರಿ. ಇನ್ನು ಉಳಿದಿದ್ದು ಕೂಡಿಸಿದ್ರಂತೂ ಮ್ಯಾಟ್ರ್ ಆಗಲ್ಲ ಇದು. ನಂತರ ಸಂಖ್ಯೆ 1 2 3 4 5 6 7 8 ಪದ ಯೂಸ್ ಮಾಡೋಣ. 8ರಿಂದ 35 ಮಾಡಕ್ಕೆ ಸಾಧ್ಯದನ್ರಿ ಸರ್? ಏನು ಅರ್ಥ ಆಗೋಲ್ತು. 1 2 3 4 5 6 7 ಯೂಸ್ ಮಾಡೋಣ. 7 ಇದ್ದಿದ್ದು 34, ಇದನ್ನು ಓಕೆ ಸರ್. ನಂತರ ಏನು ಬರಬೇಕು? ಕಾನ್ಸೆಪ್ಟ್ ಓವೆಲ್ಸ್ ಆ್ಯಂಡ್ ಕಾನ್ಸೋನೆಂಟ್ಸ್ ಅಪ್ಲೈ ಮಾಡ್ರಿ ಸರ್. ಇದ್ರಾಗ ಓವೆಲ್ಸ್ ಎಷ್ಟು ಅದಾವ ಸರ್? 1 ರೀ, 2 ರೀ, 3 ರೀ. ಒಪ್ತೀರಿ ಸರ್? ಓವೆಲ್ಸ್ ಎಷ್ಟು ಸರ್? ಓವೆಲ್ಸ್ 3. ಉಳ್ದಿದ್ದು ಯಾವುದು? 1 ಕಾನ್ಸೋನೆಂಟ್, 2 ಕಾನ್ಸೋನೆಂಟ್ಸ್, 3 ಕಾನ್ಸೋನೆಂಟ್ಸ್, 4 ಕಾನ್ಸೋನೆಂಟ್, 5 ಸರ್. ಕಾನ್ಸೋನೆಂಟ್ ಎಷ್ಟು? 5. ಅಂದ್ರೆ ಏನು ಮಾಡ್ಯಾನ? 2 ಯೂಸ್ ಮಾಡಿಕೊಂಡು ಡೈರೆಕ್ಟ್ ಇಟ್ಟಾನ 35. ಈಗ ಒಬ್ರು ಲೆಟ್ರ್ ಕೂಡಿಸಿ +2 ಮಾಡಿನ ಅಂತ ಹೇಳ್ತೀರಿ. ಮತ್ತೆ ಇಲ್ಲಿ 3, ಇಲ್ಲಿ ಸಣ್ಣದಾಗ ಎಷ್ಟು ಲೆಟ್ರ್ ಅದಾವ್ರಿ? 3 ಅದಾವ. 3 ಪ್ಲಸ್ 2 ಮಾಡಿದ್ರಲ್ಲ 5 ಬರ್ಬೇಕಲ್ರಿ? ಹೌದನ್ರಿ ಅಲ್ಲಿ ಶ್ರೀಮತಿ ಅವರೇ? ಅರ್ಥ ಆಗ್ತಿದೆನಾ? ನೀವು ಏನೇ ಮಾಡ್ರಿ ಸರ್. ಇಲ್ಲಿ 6 ಅದಾವ್ರಿ, 6ಆಗ +2 ಆಗಿದ್ರಿ ಸರ 8 ಅಂದ್ರಿ, ಒಪ್ಕೋತೀನಿ. ಓಕೆ ಸರ್. ಗೇಮ್ನಾಗ ಏನು ಮಾಡ್ರಿ? ಇಲ್ಲಿ ಎಷ್ಟು ಅದಾವ ಲೆಟ್ರ್? 4 ಅದಾವ, +2 ಆದ್ರೆ ಇಲ್ಲಿ 6 ಬರ್ಬೇಕಾಗಿತ್ತು. 4 ಯಾಕೆ ಅದ ಇಲ್ಲಿ ಸರ್? ಇಲ್ಲಿ ಸಣ್ಣದಾಗ 3 ಪದ ಅದಾವ. ನಿಮ್ಮ ಪ್ರಕಾರ ಇಲ್ಲಿ 2 ಕುಡಿಸಿದ್ರೆ 5 ಬರ್ಬೇಕಾಗಿತ್ತು. ನೀವು ಏನೇ ಲಾಜಿಕ್ ಮಾಡಿದ್ರು ಎಲ್ಲದಕ್ಕೂ ಕರೆಕ್ಟಾಗಿ ಅಪ್ಲೈ ಆಗ್ಬೇಕು. ಅವಾಗ ಮಾತ್ರ ಸಾಧ್ಯ ರೀ. ಇಲ್ಲಿ ಕಂದ್ರ ವರ್ಕೌಟ್ ಆಗಲ್ಲ. ಓಕೆ ಎಸ್, ಇದು ನಿಮ್ಮ ಲಾಜಿಕ್ ಗೊತ್ತಾಯ್ತಾ? ಏನು ಯೂಸ್ ಮಾಡೋಣ ಸರ್? ಇದ್ರಾಗ 34 ಹೆಂಗೆ ಬಂತ್ರಿ ಸರ್? ಎ ಇ 3 ಓವೆಲ್ಸ್ ಅದಾವ್ರಿ. ಸೂಪರ್ ಸರ್. ಉಳಿದಿದ್ದು ಯಾವುದು ಸರ್? MNGR ಏನ್ರಿ ಇವು? ಕಾನ್ಸೋನೆಂಟ್ಸ್ ಸರ್. ಹಂಗಾರ 2 ಯೂಸ್ ಮಾಡಿ ಏನು ಮಾಡೋಣ? ಫಸ್ಟಿಗೆ ಓವೆಲ್ಸ್ ಬರ್ಕೊಡೋಣ, ಆಮೇಲೆ ಕಾನ್ಸೋನೆಂಟ್ಸ್. ಅದೇ ಹೇಳ್ತಿರಲ್ಲ ಶ್ರೀಮತಿ ಅವರೇ, ಯಾವುದೇ ಅಪ್ಲೈ ಮಾಡಿದ್ ನೋಡ್ರಿ. ನಾ ಈಗ ಅಪ್ಲೈ ಮಾಡತ್ನ ಓವೆಲ್ಸ್ ಕಾನ್ಸೋನೆಂಟ್ ಎಲ್ಲರಿ ಇದ್ರ ಮಿಸ್ ಹೊಡಿತಂದ್ರೆ ಉಪಯೋಗ ಇಲ್ರಿ. ಇದು ಹೋಯ್ತ ಟಾಪಿಕ್. ಮತ್ತೊಂದು ವಿಚಾರ ಮಾಡ್ಬೇಕನ. ಈ 3 ಕೊಟ್ಟನಲ್ರಿ ಅವ, ಅದಕ್ಕೆ ಕೊಟ್ಟಿರ್ತಾನ. ಎಲ್ಲದಕ್ಕೂ ನೀವು ಏನು ಅಪ್ಲೈ ಮಾಡ್ತಿರ ಲಾಜಿಕ್ ಸಮ ಇದ್ರೆ ನೆಕ್ಸ್ಟ್ ನಿಮ್ಗೆ ಕೇಳಿದ ಕ್ವಶನ್ಗೆ ಹೋಗ್ಬೇಕು, ಅಲ್ಲಿ ತನಕ ಬರಲ್ಲ. ಓಕೆ, ಅದೇ ಥರ ಇಲ್ಲಿ ಚೆಕ್ ಮಾಡ್ರಿ ಸರ್. ಎ ಅದ್ರಿ. ಓಕೆ, 3 ಅದಾವ್ರಿ. ಎಸ್. ಓವೆಲ್ಸ್ ಎಷ್ಟು ಅದಾವ? 3 ಅದಾವ. ಉಳ್ದಿದ್ದು ಯಾವುದು? ಎಸ್. 1 2 3 4 5 6 ಎಷ್ಟು ಕಾನ್ಸೋನೆಂಟ್ ಇರ್ತಾವ? 6 ಅದಾವ. ಅಂದ್ರೆ 36 ನೋಡ್ರಿ. ಎಲ್ಲದಕ್ಕೂ ಅಪ್ಲೈ ಆಯ್ತಾಗ. ಆಮೇಲೆ ಇಲ್ಲ ಅಪ್ಲೈ ಮಾಡ್ರಿ ಸರ್. ಇದರ ಓವೆಲ್ಸ್ ಎಷ್ಟು ಅದಾವ? ಒಂದೇ ಒಂದು ಓವೆಲ್ ಇದೆ ಸರ್. ಆಮೇಲೆ ಉಳಿದಿದ್ದು ಯಾವುದು? 1 2 3 4 ಕಾನ್ಸೋನೆಂಟ್. ಅಂದ್ರೆ ಆನ್ಸರ್ ಎಷ್ಟು ಬರ್ತದ? ಓವೆಲ್ 1 ಕಾನ್ಸೋನೆಂಟ್ 4 ಅಂದ್ರೆ 14 ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಎ. ಕ್ಲಿಯರಾ? ಸೊ ತಲೆಯಾಗಿಟ್ಟೋರಿ, ಏನರೇ ನಂಬರ್ ಕೋಡಿಂಗ್ ಒಳಗಡೆ ಸ್ವಲ್ಪ ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ ಬಗ್ಗೆ ತಲೆಯಾಗಿಟ್ಟೋರಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ ಸರ್, ಏನು ಕೊಟ್ಟಾನ್ರಿ? ಟೈಮ್ ಸರ್. ಟೈಮ್ ಮೀನಿಂಗ್ 51 ಕೊಟ್ಟಾನ್ರಿ. ಅದೇ ಥರ ಸರ್ ಏರ್ ಮೀನಿಂಗ್ ಎಷ್ಟು ಕೊಟ್ಟಾನ? 31 ಕೊಟ್ಟಾನ್ರಿ. ಆಮೇಲೆ ಅದೇ ಕೋಡ್ ಭಾಷೆಯಲ್ಲಿ ಮನಿಯನ್ನ ಯಾವ ಥರ ಬರಿಬಹುದು? ಓಕೆ, ಇದ್ರ ನೋಡ್ರಿ ಒಂಥರ ಐಡಿಯಾ ಬರತ್ತದ. ಫಸ್ಟ್ ಆಫ್ ಆಲ್ ನೋಡ್ರಿ ಸರ್, ಪ್ಲೇಸ್ ವ್ಯಾಲ್ಯೂ ಏನಾದ್ರೂ ಕೆಲಸ ಆಗುತ್ತೆ. ಯಾಕೆ 51 ಕೊಟ್ಟಾನ ನೋಡ್ರಿ. ನಾ ಹೆಂಗೆ ಮಾಡ್ತೀನಿ ಸರ್? 20, I ಅಂದ್ರೆ 9, M ಅಂದ್ರೆ 13, E ಅಂದ್ರೆ 5 ಎಲ್ಲನೂ 1 ಸೆಕೆಂಡ್ ಕೂಡಿಸಿ ನೋಡ್ರಿ. ಯಾಕೆ ರೇಂಜ್ನಾಗ ಇದು ಬರ್ಬೋದು, ಚಾನ್ಸಸ್ ಅದ. ಹೆಂಗೆ ಸರ? 20 9 ಕುಡಿಸ್ರಿ 29, 29 13 ಕುಡಿಸ್ರಿ ಎಷ್ಟಾಗತ್ತೆ ರೀ? ಬರುತ್ತೋ ಇಲ್ಲ ಸರ್? 29 13 ಕುಡಿಸ್ರ 39, 1 3 ಎಷ್ಟು ರೀ? 39 3 42, 42 5 ಸರ್ 47 ಬಂತ್ರಿ ಸರ. ಬಟ್ 51 ಬರ್ಬೇಕಪ್ಪ. ಓಕೆ, ಚೆಕ್ ಮಾಡೋಣ ಆಮೇಲೆ. ಓಕೆ, ಏದ್ ಎಷ್ಟು ರೀ? 1. I ಅಂದ್ರೆ ಎಷ್ಟಪ್ಪ? 9. R ಅಂದ್ರೆ ಎಷ್ಟಪ್ಪ? 18. ಕೂಡಿಸ್ರಿ ಸರ್. 18 9 27 1 ಎಷ್ಟು ಬಂತು ಸರ್? 28 ಸರ್. ಬಟ್ 31 ಬರ್ಬೇಕ್ರಿ. ಓಕೆ, ಚೆಕ್ ಮಾಡೋಣಪ್ಪ ಸರ್. M ಅಂದ್ರೆ ಎಷ್ಟು? 13. O ಅಂದ್ರೆ ಎಷ್ಟಪ್ಪ? 15. N ಅಂದ್ರೆ ಎಷ್ಟು? 14. E ಅಂದ್ರೆ 5. Y ಅಂದ್ರೆ 25. ಎಲ್ಲಾನು ಕೂಡಿಸೋಣ ಆಮೇಲೆ. ಎಸ್.
ನನಗೆ ಹೇಳ್ರಿ 40 ಉಳಿದು 51 ಯಾಕೆ ಇಟ್ಟಾನ ಸರ್ +4 ಮಾಡ್ಯಾನ ಅವಾಗ 51 ತೊಗೊಂಬಂದಾನ ಕಾರಣ +4 ಯಾಕೆ ಮಾಡ್ಯಾನ ಸರ್ ಇಲ್ಲಿ ಲೆಟರ್ ನೋಡ್ರಿ 2 3 4 ಲೆಟರ್ ಅದಾವ ಅದೇ ತರ 28 31 ಮಾಡ್ಯಾನ ಕಾರಣ +3 ಮಾಡ್ಯಾನ +3 ಯಾಕೆ ಮಾಡ್ಯಾನ ಸರ್ ಕಾರಣ 3 ಲೆಟರ್ ಅದಾವ್ರಿ ಹಂಗೆ ಇಲ್ಲಿ ಅಪ್ಲೈ ಮಾಡ್ರಿ 13ರಾಗ 15 ಅಂದ್ರೆ 28 28ರಾಗ 14 ಅಂದ್ರೆ 38 42 42ರಾಗ 5 47 47ರಾಗ 25 ಕುಡಿಸ್ರಿ 5 7 ಎಷ್ಟ್ರಿ 12 4 3 72 ಬಂತು ಸೊ ಕೂಡಿಸ್ದಾಗಂತ್ರಿ 72 ಬಂತು ಬಟ್ ಇಲ್ಲಿ ಎಷ್ಟದ ಲೆಟರ್ 1 2 3 4 5 ಅದಾವ ಸರ +5 ಮಾಡ್ರಿ ಸೊ ಆನ್ಸರ್ ಎಷ್ಟು ಬರ್ತದ 77 ಈಸ್ ರೈಟ್ ಆನ್ಸರ್ ಕ್ಲಿಯರ್ ಸ್ವಲ್ಪ ಲಾಜಿಕ್ ಅರ್ಥ ಮಾಡಿ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಸರ್ ಇಲ್ಲಿ +4 ಮಾಡೋಣ ಇಲ್ಲಿ +4 ಮಾಡೋಣ ಬರಲ್ಲ ಯಾಕೆ +4 ಮಾಡಿದ್ರೆ ಎಷ್ಟು ಬರ್ತಿತ್ತು 32 ಬರ್ತಿತ್ತು ಇಲ್ಲಿ ಅಂದ್ರೆ ಸಮಥಿಂಗ್ ಈಸ್ ಏನೋ ಯೂಸ್ ಮಾಡೋಣ ತಿಳ್ಕೊಬೇಕು ಹೆಂಗಂದ್ರ ನೋಡ್ರಿ ಈ 40 ಇದ್ದಾಗ ಇಲ್ಲಿ 4 ಹೆಚ್ಚಿಗೆ ಹಾಕ್ಯಾನಂದ್ರ ಕಾರಣ 4 ಪದ ಅದಾವು ಇಲ್ಲಿ 28ರ 3 ಕೂಡಿಸಿ 31 ಆಗುತ್ತ 3 ಯಾಕೆ ಕೂಡಿಸ್ಯಾನಂದ್ರ 3 ಪದ ಅದಾವು ಅದೇ ತರ ಇಲ್ಲಿ ಹಂಗಾರ ಎಷ್ಟು ಪದ ಅದಾವ ಅಷ್ಟು ಲಾಸ್ಟಿಗೆ ಕೂಡಿಸ್ಬೇಕು ಓಕೆ ಥ್ಯಾಂಕ್ ಯು ನರಸಮ್ಮ ಇವಾಗ್ಲಾರು ಕಲ್ತ್ರ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಓಕೆ ಸರ್ ಡೀಪ್ ಅಂದ್ರೆ ಏನ್ ಕೊಟ್ಟಾನ 60 ಕೊಟ್ಟಾನ್ರಿ ಓಕೆ ಸರ್ ರ್ಯಾಬಿಟ್ ಅಂದ್ರ ಎಷ್ಟು ಕೊಟ್ಟಾನಪ್ಪ ಸರ್ ರ್ಯಾಬಿಟ್ ಅಂದ್ರ ಸರ್ 100 ಕೊಟ್ಟಾನ್ರಿ ನಿಮಗೇನು ಕೇಳತ್ತಾನ ಹೇರ್ HAIR ಹೇರ್ ಅನ್ನ ಯಾವ ಥರ ಬರಿಬೋದು ಥ್ಯಾಂಕ್ ಯು ನರಸಮ್ಮ ಇಟ್ಸ್ ಮೈ ಡ್ಯೂಟಿ ನಮ್ಮ ಕೆಲಸ ಇರೋದು ಇದೆ ರೀ ನಿಮ್ಗೆ ಅರ್ಥ ಮಾಡಿಸಿ ಹೇಳೋದು ನಿಮ್ಮ ನೌಕರಿ ಕೊಡಿಸೋದು ಒಟ್ಟ ಲೈಫ್ನಲ್ಲಿ ಸೆಟ್ಲ್ ಮಾಡೋದು ಅಷ್ಟೇ ಓಕೆ ನೋಡ್ರಿ ಫಸ್ಟ್ ನಿಮ್ಗೆ ಏನೂ ತಲೆಯಾಗ ಓಡಲಿಲ್ಲ ಅಂದ್ರೆ ಮೊದಲು ಪ್ಲೇಸ್ ವ್ಯಾಲ್ಯೂ ಹಾಕೋರಿ ನೀವು ಸ್ವಲ್ಪ ಐಡಿಯಾ ಬರ್ತದೆ ಡಿ ಅಂದ್ರೆ ಎಷ್ಟು ರೀ ಸರ್ 4 ರೀ ಇ ಅಂದ್ರೆ ಎಷ್ಟು 5 ಇ ಅಂದ್ರೆ ಎಷ್ಟು 5 ಪಿ ಅಂದ್ರೆ ಎಷ್ಟು 16 ಓಕೆ ಮೊದಲಿಗೆ ಏನೋ ಒಂದು ಕಡೆ ಕೂಡಿಸಿ ನೋಡ್ರಿ ಏನ್ರಿ ಕೆಲಸ ಆಗುತ್ತಾನು ಓಕೆ ಸರ್ 4ರಾಗ 5 ಕೂಡಿಸಿದೆ 9 ರೀ 9ರಾಗ 5 ಕೂಡಿಸಿದರೆ 14 14ರಾಗ 16 ಕೂಡಿಸಿದರೆ ಸರ 30 ರೀ ಸರ ಓಕೆ 30 ಇದ್ದಿದ್ದು 60 ಮಾಡ್ಯಾನಂದ್ರೆ ಡಬಲ್ ಗಿಬಲ್ ಮಾಡ್ಯಾನನ್ರಿ ಚೆಕ್ ಮಾಡೋಣ ಹ್ಯಾಂಗ ಇದನ್ನ ಯಾವಾಗ ಡಿಸೈಡ್ ಮಾಡ್ತೀರಿ ಇದ್ರಾಗೂ ಹಂಗೆ ಅಪ್ಲೈ ಆಗ್ಬೇಕು ಹೌದಾ ಓಕೆ ಚೆಕ್ ಮಾಡೋಣ್ರಿ ಆರ್ ಅಂದ್ರೆ ಎಷ್ಟಪ್ಪ 18 ಪ್ಲಸ್ ಎ ಅಂದ್ರೆ ಎಷ್ಟು 1 ಪ್ಲಸ್ ಬಿ ಅಂದ್ರೆ ಎಷ್ಟು 2 ಪ್ಲಸ್ ಐ ಅಂದ್ರೆ ಎಷ್ಟು 9 ಪ್ಲಸ್ ಟಿ ಅಂದ್ರೆ ಎಷ್ಟು 20 ಕುಡಿಸ್ರಿ 18ರ 1 ಕುಡಿಸ್ರಿ 19 19ರ 2 ಕುಡಿಸ್ರಿ 21 21ರ 9 ಕುಡಿಸ್ರಿ 30 30ರ 20 ಕುಡಿಸ್ರಿ 50 50 ಇದ್ದಿದ್ದು 100 ಆಗ್ಯದ ಎಸ್ ಪಕ್ಕಾ ಗುಣಾಕಾರ 2 ಮಾಡ್ಯಾನ 32 60 ಅಂದ್ರೆ 52 100 ಹಂಗೆ ನೀವು ಸರ್ ಎಚ್ ಅಂದ್ರೆ 8 ಪ್ಲಸ್ ಎ ಅಂದ್ರೆ 1 ಪ್ಲಸ್ ಐ ಅಂದ್ರೆ 9 ಪ್ಲಸ್ ಆರ್ ಅಂದ್ರೆ 18 ಕುಡಿಸ್ರಿ 8ರ 1 9 9 18 18 18 ಸರ್ ಎಷ್ಟಾಗತ್ರಿ 36 36 ಡಬಲ್ ಮಾಡ್ರಿ ಸೊ ಆನ್ಸರ್ ಈಸ್ 72 ಈಸ್ ರೈಟ್ ಆನ್ಸರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗತ್ತದ್ರಿ ಎಲ್ಲರಿಗೆ ಸೊ ನಾ ಹೇಳತ್ನಲ್ರಿ ಪ್ಲೇಸ್ ವ್ಯಾಲ್ಯೂ ಯಾಕೆ ಇಂಪಾರ್ಟೆಂಟ್ ಆಗತ್ತಂದ್ರೆ ಇಲ್ಲಿ ನೋಡ್ರಿ ಅದಕ್ಕೆ ದಯವಿಟ್ಟು ಬಯಾಟ್ ಮಾಡ್ರಿ ಎಲ್ಲ ಪ್ಲೇಸ್ ವ್ಯಾಲ್ಯೂಗಳು A to Z ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಈ ಪ್ರಶ್ನೆ ನೋಡ್ರಿ ಸರ್ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಈ ಅನ್ನ ಓಕೆ 5 ಎಂದು ಮತ್ತು ಹೋಟೆಲ್ ಅನ್ನ 12 ಎಂದು ಬರೆಯಲಾಗಿದೆ ಅದೇ ಕೋಡ್ ಭಾಷೆಯಲ್ಲಿ ಲ್ಯಾಂಬ್ LAMB ಅನ್ನ ಯಾವ ಥರ ಬರೀಬಹುದು ಎಸ್
ಹೇಳ್ರಿ ಏನು ಯೂಸ್ ಮಾಡ್ಯಾನ. ಓಕೆ ಎನಿವೆ ಮೊದ್ಲಿಗೆ ಏನ್ರಿ ಪ್ಲಾನ್, ಮೊದಲು ಬರ್ರಿ ಪ್ಲೇಸ್ ವ್ಯಾಲ್ಯೂ ನಮ್ ಬರೀದ್ ಫಸ್ಟ್ ಕೆಲಸ. ಸರ್ ಇ ಅಂದ್ರೆ ಎಷ್ಟು ರೀ? 5 ರೀ. ಎಚ್ ಅಂದ್ರೆ ಎಷ್ಟಪ್ಪ? 8. ಓ ಅಂದ್ರೆ 15, 20, 5, 12. ಓಕೆ ಎಲ್ ಅಂದ್ರೆ ಎಷ್ಟು? 12, 1, 13. ಬಿ ಅಂದ್ರೆ 2. ಓಕೆ ರೀ ಸರ 5 ಇದ್ದಿದ್ದು 5 ಬರ್ಕೊಳೋಣ. ಓಕೆ ಸರ್ ಇಲ್ಲಿ ರೀ ಕೂಡಿಸ್ ನೋಡ್ರಿ, ಪ್ಲಸ್ 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 ಪ್ಲಸ್. ಸರ್ 8, 15, 23, 23, 20, 43. 43 5 ಕೂಡಿಸ್ರಿ ಸರ್ 48. 48 12 ಕೂಡಿಸ್ರಿ ಸರ್ 60 ಬರತ್ತದ್ರಿ. ಏನ್ರಿ ಸರ ಇದು 5 ಇದ್ದು ಇಲ್ಲಿ 5 ಬರ್ದಾನ, ಇಲ್ಲಿ 60 ಇದ್ದು 12 ಬರ್ದಾನ. ಸ್ವಲ್ಪ ಐಡಿಯಾ ಬಂದಿರ್ಬೇಕು ನಿಮಗೆ. ಸರ್ ಏನು ಮಾಡ್ಯಾನ, 5 ಇದ್ದಿದ್ದು 5 ಬರ್ಬೇಕಂದ್ರೆ ಏನು ಮಾಡ್ಬೇಕು? ಡಿವೈಡೆಡ್ ಬೈ 1 ಮಾಡ್ಯಾನ. ಯಾಕ? ಈ ಇರುವುದು ಒಂದೇ ಪದ ಅದ. ಸರ್ ಇಲ್ಲಿ 60 ಇದ್ದಿದ್ದು 12 ಬಂದದಂದ್ರೆ ಐಡಿಯಾ ಬಂದಿರಬೇಕು. ಡಿವೈಡೆಡ್ ಬೈ 8 ಮಾಡ್ಬೇಕು. 8 ಪದ ಅದಾವ, 1 2 3 4 5. ಸರ್ ಎಸ್ 5 ಬಾಕರ್ ಮಾಡಿದ್ರೆ 12 ಬರ್ತದ. ದ್ಯಾಟ್ ಮೀನ್ಸ್ ಕೂಡಿಸ್ಯಾನ 8 ಪದ ಅದಾವ ಅಟ್ರಲ್ಲೇ ಡಿವೈಡ್ ಮಾಡ್ಯಾನ. ಕ್ಲಿಯರ್ ರೀ? ಅಂಡರ್ಸ್ಟ್ಯಾಂಡ್ ಅಲ್ಲತ್ತದ? ಲಾಸ್ಟ್ ಸಾವಿತ್ರಿ ಹಂಗೆ ವರ್ಕೌಟ್ ಆಗಲ್ರಿ. ಲಾಸ್ಟ್ ತೊಗೊಂಡ್ರ ಸರ್ 5 5 ರೀ. ಲಾಸ್ಟ್ ಎಲ್ 12, ಎಲ್ ಪದ 12 ಬರ್ತದ. 12 ಹಂಗಾರೆ ಬೀದ್ 2 ಬರ್ತದನ್ರಿ ಆನ್ಸರ್. ಆಪ್ಷನ್ ಇಲ್ಲ ಅಲ್ಲಿ. ನೀವು ಮನ್ಸಿಗೆ ಬಂದಂಗೆ ಮಾಡ್ಕೋತ ಕೊಡ್ಬೇಡ್ರಿ ಅಲ್ಲಿ ಲಾಜಿಕ್ಗಳು. ನೀವು ಏನು ಮಾಡಿದ್ರು ಅಪ್ಲೈ ಆಗ್ಬೇಕು ಎಲ್ಲದಕ್ಕೂ. ಓ ಹಂಗಂದ್ರ ಸರ್ 12 1 ಕುಡಿಸ್ರಿ ಪ್ಲಸ್ 13 ಪ್ಲಸ್ 2 8 ಆಗತ್ರಿ. 12 1 13 13 26 ಪ್ಲಸ್ 2 ಅಂದ್ರೆ ಎಷ್ಟಾಗತ್ತೆ ರೀ ಸರ್? 28 ಬಂತು. ಬಟ್ ಎಷ್ಟು ಪದ ಅದ? 1 2 3 4 ಡಿವೈಡೆಡ್ ಬೈ 4 ಮಾಡ್ರಿ. ಸೊ ಆನ್ಸರ್ ಎಷ್ಟು ಬರ್ತದ? 7 ಈಸ್ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆ ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ. ಸರ್ ಟಿ ಓ ಅಂದ್ರೆ ಸರ್ 19 ಕೊಟ್ಟಾನ್ರಿ. ಸರ್ ಎಂ ವಾಯ್ ಅಂದ್ರೆ ಓಕೆ ಸರ್ ಎಂ ವಾಯ್ ಅಂದ್ರೆ ಎಷ್ಟು ಕೊಟ್ಟಾನ? ಸರ್ 16 ಕೊಟ್ಟಾನ್ರಿ. ಸರ್ ಎಚ್ ಇ ಅಂದ್ರ ಎಸ್ ಕ್ವಶನ್ ಮಾರ್ಕ್. ಸರ್ ಹೋಟೆಲ್ ಬಾಗ್ಸಿದ್ದು ಹೇಳಿ. ಹೋಟೆಲ್ ರೀ ಎಚ್ ಓ ಟಿ ಇ ಎಲ್ ರೀ. ಎಚ್ ಅಂದ್ರೆ ಎಷ್ಟು ರೀ? 8 ರೀ. ಓ ಅಂದ್ರೆ 15 ರೀ. ಟಿ ಅಂದ್ರೆ 20 ರೀ. ಇ ಅಂದ್ರೆ 5 ರೀ. ಎಲ್ ಅಂದ್ರೆ 12. ಕೂಡಿಸಿನ್ರಿ ಫಸ್ಟ್. 8 5 13 5 18 2 20 ರೀ. 2 1 3 4 5 60 ಬಂದಿತ್ತು ರೀ. ಹೌದಾ? ನೀವು ಹೋಟೆಲ್ ಕೂಡಿಸಿದಾಗ 60 ಬಂದಿತ್ತು. ಬಟ್ ಇಲ್ಲಿ ಅವ ಏನು ಕೊಟ್ಟಾನ ಲಾಜಿಕ್? 12. 60 ಇದ್ದಿದ್ದು 12 ಬರ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಆಪ್ಷನ್ ಇರೋದು ಒಂದೇ, ಏನು? ಡಿವೈಡೆಡ್ ಬೈ ಎಷ್ಟು? ಅದು ಹೆಂಗ? ಎಷ್ಟು ಸಂಖ್ಯೆ ಎಷ್ಟು ಲೆಟರ್ ಅದ ನೋಡ್ರಿ ಹೋಟೆಲ್ನಾಗ? 1 2 3 4 5 ಅದಾವಲ್ರಿ. 5 ಭಾಗಾಕಾರ ಮಾಡೋಣ. 5 12 60 ರೀ. ಸೊ ಅದಕ್ಕೆ ನಾ ಡಿವೈಡೆಡ್ ಬೈ 5 ಮಾಡೀನಿ. ಇದ್ರದ್ದು ಹೇಳ್ರಿ ಆನ್ಸರ್ ಬೇಗ. ಎಷ್ಟು ಮಂದಿ ಅರ್ಥ ಆಗ್ತಿಲ್ಲ ಅಂದ್ರೆ ನೋ ಸರ್ ಅಂತ ಕಮೆಂಟ್ ಮಾಡಿ. ಇದ್ರದ್ದು ಈ ಕ್ವಶನ್ ಬರ್ತಾ ಇಲ್ಲ ಸರ್ ನೋ ಅಂತ ಹಾಕಿ. ಐ ಥಿಂಕ್ ನಿಮ್ಗೆ ನೋನೇ ಬರುತ್ತಿದೆ, ಆನ್ಸರ್ ಬರಲ್ಲ ನನ್ಗೆ ಗೊತ್ತಿದೆ. ಹೇಳ್ತೀನಿ ರೀ ನಾನು ಇಂಥವು.
ಸರ್ ನೀವು ಹೇಳ್ದಂಗ್ರಿ ಟಿ ಓದ್ರಿ 19. ಓಕೆ ಸರ್, ಟಿ ಜಾಗದಾಗ 20 ರೀ, ಓ ಅಂದ್ರೆ 15 ರೀ. ಸರ್ ಕೂಡ್ಸಿದ್ರ 20 15 ಕೂಡ್ಸಿದ್ರ 35 ಅಂತೂ ಇಲ್ಲ ಸರ್. 20 15 ಕಳೆದ್ರ 5 ಬರೋಲ್ತ್ರಿ ಸರ್. 20 15 ಮಾಡಿದ್ರು ಬರೋಲ್ತು ಸರ್. ಅಪ್ರಾಣಿ ಮಾಡಿದ್ರು ಏನೂ ಬರೋಲ್ತು. ಹೌದಾ? ಅದೇ ತರ ಸರ್ ಎಮ್ ಅಂದ್ರೆ ಎಷ್ಟ್ರಿ 13 ಸರ್. ವಾಯ್ ಅಂದ್ರೆ 25 ಇವು ಕೂಡ್ಸಿದ್ರಿ ಸರ 38 ಬರತ್ತದ್ರಿ. ಏನು ವರ್ಕೌಟ್ ಆಗೋಲ್ತು. ಹೌದಾ? ಎಸ್ ಸರ್. ಆಮೇಲೆ ನೀವು ಹೇಳಿದ್ರಿ ಸರ್ ಏನ್ರಿ ಓವೆಲ್ಸ್ ಕಾನ್ಸನೆಂಟ್ ಅದಾವನ್ರಿ, ಅದನ್ನ ಚೆಕ್ ಮಾಡಿದಾರಿ. ಎರಡು ಇದು ಒಂದು ಓವೆಲ್ಸ್ ಅದ, ಇದು ಕಾನ್ಸನೆಂಟ್ ಅದ. ಏನು ಒಂದು ಏನು ಸಂಬಂಧ ಇಲ್ಲಾನಿ ಸರ್. ಅದೇ ತರ ಸರ್ ಎಮ್ ವಾಯ್ ಎರಡು ಕಾನ್ಸನೆಂಟ್ ಅದಾವ, ಇಲ್ಲಿ ಏನು ವರ್ಕೌಟ್ ಆಗಲ್ತು. ಓಕೆ ಸರ್. ಇನ್ನು ಉಳಿತೇನ್ರಿ? ನೋಡ್ರಿ ನನಗೆ ಹೇಳ್ರಿ, ಟೀದ ಅಪೋಸಿಟ್ ಏನು ಬಯಾಟ್ ಮಾಡಿಸಿದ್ದೆ ಹೇಳ್ರಿ ನನಗೆ. ಟೀದ ಅಪೋಸಿಟ್ ಏನು ಬಯಾಟ್ ಮಾಡಿಸಿದ್ದೆ ಬೇಗ ಕಮೆಂಟ್ ಮಾಡ್ರಿ. ಟೀದ ಅಪೋಸಿಟ್ಟು ಬೇಗ ಹೇಳ್ರಿ. ನನಗೆ ಟೀದ ಅಪೋಸಿಟ್ಟು ಏನು ಬಯಾಟ್ ಮಾಡಿಸಿದ್ದೆ ಹೇಳ್ರಿ ಅಂತ ಹೇಳತ್ತೀನಿ ನಿಮ್ಗೆ. ಯಾರು ಕಮೆಂಟ್ ಮಾಡ್ತಿಲ್ಲ. ಲಕ್ಷ್ಮಮ್ಮ ಒಬ್ರು ಮಾಡಿದ್ರು. ಗುಡ್ ಸರ್. ಟೀದ ಅಪೋಸಿಟ್ ಜಿ, ಓದ ಅಪೋಸಿಟ್ ಏನು ಎಲ್. ಸರ್ ಜಿ ಅಂದ್ರೆ ಎಷ್ಟ್ರಿ 7, ಎಲ್ ಅಂದ್ರೆ ಎಷ್ಟ್ರಿ 12. ಸರ್ ಇವು ಕುಡ್ಸ್ಯಾನ 19. ದ್ಯಾಟ್ ಮೀನ್ಸ್ ಆ ಅಕ್ಷರಗಳದು ಉಲ್ಟಾ ಅಂದ್ರೆ ಅಪೋಸಿಟ್ ವರ್ಡ್ ತಗೊಂಡ್ ಕೇರಿ ಕುಡ್ಸ್ಯಾನ. ಈಗ ಸಿಕ್ತ್ರಿ ಲಾಜಿಕ್. ಸರ್ ಎಮ್ದ ಅಪೋಸಿಟ್ ಎನ್ ರೀ. ಸರ್ ವಾಯ್ದ ಅಪೋಸಿಟ್ ಏನಾಗತ್ತ? ವಾಯ್ದ ಅಪೋಸಿಟ್ ಬಿ. ಸರ್ ಎನ್ ಅಂದ್ರೆ 14 ರೀ, ಬಿ ಅಂದ್ರೆ 2 ಪ್ಲಸ್ ಕುಡ್ಸ್ಯಾನ ಸರ್ 16 ಬಂದದ. ದ್ಯಾಟ್ ಮೀನ್ಸ್ ಎಚ್ ದ ಅಪೋಸಿಟ್ ಏನಾಗಿರ್ತದೆ? ಹೈಸ್ಕೂಲ್ ಅಂದ್ರೆ ಏನು? ಎಸ್. ಇ ದ ಅಪೋಸಿಟ್ ಏನು? ಈವ್ನಿಂಗ್, ವಿ ಬಂದಿರ್ತದೆ. ಎಸ್ ಅಂದ್ರೆ ಎಷ್ಟು? 19. ವಿ ಅಂದ್ರೆ ಎಷ್ಟು? 22. ಕೂಡುಸ್ರಿ ಸರ್, ಆನ್ಸರ್ ಏನಾಗಿರ್ತದ ಸರ್? 22ರಾಗ ಎಷ್ಟಾಗತ್ತ? 19 ಕೂಡುಸ್ರಿ ಸರ್, 41 ಈಸ್ ರೈಟ್ ಆನ್ಸರ್, ಆಪ್ಷನ್ ಬಿ. ಕ್ಲಿಯರ್? ಇದು ಒಂದು ಟ್ರಿಕ್ಕಿ ಕ್ವಶನ್ ನೋಡ್ರಿ. ಏನು ಯಾವ್ದು ವರ್ಕೌಟ್ ಆಗಲಿ ಅಂದ್ರೆ ಅದ್ರ ಅಪೋಸಿಟ್ ನಂಬರ್ ತಗೊಂಡ್ಕಿರಿ ಅಂದ್ರೆ ಅಪೋಸಿಟ್ ಲೆಟರ್ ತಗೊಂಡು ಕೂಡ್ಸಕ್ ಟ್ರೈ ಮಾಡ್ರಿ, ಆನ್ಸರ್ ಬರ್ತದ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ದಯವಿಟ್ಟು ಇದನ್ನು ಹೋಮ್ವರ್ಕ್ ಮಾಡಿ ಸರ್. ನಂತರ ಇದನ್ನು ಹೋಮ್ವರ್ಕ್ ಮಾಡಿ, ನಂತರ ಇದನ್ನು ಹೋಮ್ವರ್ಕ್ ಮಾಡಿ, ನಂತರ ಇದನ್ನು ಹೋಮ್ವರ್ಕ್ ಮಾಡ್ರಿ. ಸೊ ಇಷ್ಟು ಕ್ವಶನ್ಸ್ಗಳು ಇವತ್ತು ನಿಮ್ಗೆ ಹೋಮ್ವರ್ಕ್ ಇದ್ದಾವೆ. ಓಕೆ, ದ್ಯಾಟ್ ಮೀನ್ಸ್ ನಾಳೆ ಕ್ಲಾಸಲ್ಲಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಿಕ್ಸ್ಡ್ ಕೋಡಿಂಗ್. ಓಕೆ, ಇಲ್ಲಿ ತನ ಏನು ಕಲ್ತಿರ್ವಿ ಸರ್? ಲೆಟರ್ ಕೋಡಿಂಗ್ ಕಲ್ತ್ರಿ. 2ನೇ ವಿಡಿಯೋದಾಗ ನಂಬರ್ ಕೋಡಿಂಗ್ ಕಲ್ತ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಮಿಕ್ಸ್ ಕೋಡಿಂಗ್. ನಾಳೆಗೆ ಒಂದಿನ ಕ್ಲಾಸ್ ಆಗುತ್ತಾ. ಐ ಹೋಪ್ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇದೇ ತರ ನೋಡ್ರಿ ನೆಕ್ಸ್ಟ್ ನೋಡ್ರಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಆಲ್ರೆಡಿ ಹಿಂದೆ ಒಂದು ಅಂದ್ರೆ ಲೆಟರ್ ಕೋಡಿಂಗ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಂಬರ್ ಕೋಡಿಂಗ್ ಹೆಂಗ್ ಮಾಡೋದು ನೋಡಿದ್ವಿ. ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಮಿಕ್ಸ್ಡ್ ಕ್ವಶನ್ಸ್ಗಳನ್ನ ಯಾವ ತರ ಅಂತ ನೋಡೋಣ. ಸೊ ಡಿಟೇಲ್ ಆಗಿ ಇದನ್ನ 3 ಚಾಪ್ಟರ್ ಮುಖಾಂತರ ಡಿಟೇಲ್ ಆಗಿ ಥಿಯರಿ ವಿತ್ MCQ ಕೂಡ ಡಿಸ್ಕಷನ್ ಮಾಡಿದ್ವಿ. ಓಕೆ, ನಾಳೆ ಕೂಡ ಸಿಗೋಣ. ಅದೇ ತರ ಇವತ್ತಿನ ಕ್ಲಾಸ್ PDF ಬೇಕಪ್ಪ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುವಂತ PDF ಅಲ್ಲಿ ಹೋಗ್ಬಿಟ್ಟು PDF ನ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಾ, ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡ್ರಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.